ನಮ್ಮ ಅಪರ್ಣ ಅವರು ತಗೊಂಡ್ರೆ ಶ್ವಾಸಕೋಶದಲ್ಲಿ ಅವರಿಗೆ ಕ್ಯಾನ್ಸರ್ ಅಂತ ಗಡ್ಡೆಗಳಾಗಿದೆ. ನಿಮಗೆ ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸೇಮ್ ಅಂತ ಕೇಳಿದ್ರೆ ಅಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಬಂದವರು ಸ್ಟೇಜ್ 3 ಮತ್ತು ಸ್ಟೇಜ್ 4 ಇದ್ದವರು ಕೂಡ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ತುಂಬ ವರ್ಷ ಬದುಕೋ ಚಾನ್ಸ್ ಇರ್ತದೆ. ಕಾಮನ್ ಸಿಂಪ್ಟಮ್ಸ್ ನಾನು ನಿಮಗೆ ಹೇಳ್ತೇನೆ. ಕಾಮನ್ ಸಿಂಪ್ಟಮ್ಸ್ ಅಂದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ಆಗ್ಬೋದು. ಅಂದರೆ ನೀವು ಡಯಟ್ ಮಾಡ್ತಾ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ಇನ್ ಲಾಸ್ಟ್ 2-3 months ಯು ಆರ್ ಹ್ಯಾವಿಂಗ್ ವೆಯ್ಟ್ ಲಾಸ್ ಆಫ್ ಮೋರ್ ದ್ಯಾನ್ 10 kgs. ಈ ಲಕ್ಷ್ಮಣ್ ಫ್ರೂಟ್ ಫಲ ತಿಂದೆ ಲಕ್ಷ್ಮಣ ಫಲ ಇದೆ ಅಂತ ಅದು ಹೇಗೆ ವರ್ಕ್ ಆಗ್ತದೆ ಅಂತ ನೋ ಸ್ಟಡಿ, ಐ ಕಾಂಟ್ ಸೇ ಆನ್ ದಟ್. ಕೆಲವರು ನಾನು ದಿನಕ್ಕೆ 2 ಪ್ಯಾಕೆಟ್ 3 ಪ್ಯಾಕೆಟ್ ಸಿಗರೇಟ್ ಸೇರ್ತೀನಿ, ಏನೂ ಆಗಿಲ್ಲ. ಹಾಗಾಗಿ ಅಪರ್ಣ ಅವರು ಶಿ ಲಕ್ಕಿ, ಶಿ ಹ್ಯಾಸ್ ಸ್ಪೆಂಟ್ another 1 year extra with us, but in that way we are not lucky, we lost her. ಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಅಪರ್ಣರವರು ಶ್ವಾಸಕೋಶದ ಕ್ಯಾನ್ಸರಿಂದ ನಿಧನರಾಗಿರುವಂತಹ ವಿಚಾರ. ಸೊ 4ನೇ ಸ್ಟೇಜಿಗೆ ಬಂದಾಗ ಅವರಿಗೆ ಗೊತ್ತಾಗಿರುವಂಥದ್ದು ಸೀರಿಯಸ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್ ಹತ್ರ ಹೋದಾಗ ಹೇಳಿದ್ರಂತೆ ಇನ್ನು 6 ತಿಂಗಳು ಬದುಕೋದು ಮಾತ್ರ ಅನ್ನುವಂಥ ವಿಚಾರದಲ್ಲಿ. ಸೊ 2 ವರ್ಷಗಳ ಕಾಲ ನಿರಂತರವಾಗಿ ಈ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಹೋರಾಟ ನಡೆಸಿದಂಥ ಅಪರ್ಣರವರು ಇಂದು ವಿಧಿವಶ ಆಗಿದ್ದಾರೆ. ಸ್ಪೆಷಲ್ ಆಗಿ ಇವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇತ್ತು ಅನ್ನುವಂಥ ವಿಚಾರದಲ್ಲಿ ನಾವು ಕೇಳ್ಪಟ್ವಿ. ಸೊ ಕ್ಯಾನ್ಸರ್ ಅಂತ ಹೇಳಿದರೆ ಏನು, ಕ್ಯಾನ್ಸರ್ ಜಾಸ್ತಿಯಾಗಿ ಹರಡ್ತಾ ಇದೆ. ಅದೇ ರೀತಿ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು, ಇವರಿಗೂ ಕೂಡ ಕ್ಯಾನ್ಸರ್ ಬಂದಿದೆ. ಎಷ್ಟು ಮಾರಕ ಕ್ಯಾನ್ಸರ್ ಅಂತ ಹೇಳಿದರೆ ಏನು ಅನ್ನುವಂಥ ವಿಚಾರದಲ್ಲಿ ನಮಗೆ ಇವತ್ತು ಈ ಎಪಿಸೋಡಲ್ಲಿ ತಿಳಿಸಿಕೊಡೋಕೆ ಡಾಕ್ಟರ್ ಹರೀಶ್ ಇದ್ದಾರೆ, ಸರ್ಜಿಕಲ್ ಆಂಕಾಲಜಿಸ್ಟ್. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್, ಸುಸ್ವಾಗತ. ನಮಸ್ತೆ. ಓಕೆ, ನಾನು ಈಗ ಸ್ಪೆಷಲ್ ಆಗಿ ಕ್ಯಾನ್ಸರ್ ಬಗ್ಗೆ ಮತ್ತೆ ಮಾತಾಡೋಣ. ಈಗ ಅಪರ್ಣರವರು ಈ ಶ್ವಾಸಕೋಶದ ಕ್ಯಾನ್ಸರಿಂದಾಗಿ ಆಗಿರುವಂಥದ್ದು. ಈ ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳಿದರೆ ಏನು ಸರ್? ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ಇದು ಲಂಗ್ ಕ್ಯಾನ್ಸರ್ ಅಂದರೆ ನಾವು ಕಾಮನ್ ಆಗಿ ಹೇಳುವಂಥದ್ದು. ಈ ಬಾಡಿಲಿ ಯಾವುದೇ ಒಂದು ಆರ್ಗನ್ಗೆ, ಈಗ ನಮ್ಮ ಬಾಯಿ ಆಗಿರ್ಬೋದು, ಕೈ ಆಗಿರ್ಬೋದು, ಕಾಲಾಗಿರ್ಬೋದು, ಬೋನ್ ಆಗಿರ್ಬೋದು, ಎಲ್ಲ ಭಾಗಗಳಿಗೂ ಕ್ಯಾನ್ಸರ್ ಬರುವಂಥ ಚಾನ್ಸರ್ ಇರ್ತದೆ. ಸೊ ಅದರಲ್ಲಿ ಶ್ವಾಸಕೋಶಕ್ಕೆ ಬರುವಂಥ ಕ್ಯಾನ್ಸರ್ಗೆ ನಾವು ಶ್ವಾಸಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ಕ್ಯಾನ್ಸರ್ ಅಂತ ತಿಳ್ಕೊಬೇಕಂದ್ರೆ ಇದು ನಾರ್ಮಲ್ ಆಗಿ ನಮಗಿರೋ ಎಲ್ಲ ಬಾಡಿ ಸೆಲ್ಸ್ ಇದೆಯಲ್ಲ, ಈಗ ನೋಡಿ ನಮ್ಮ ಸ್ಕಿನ್ನಲ್ಲಿ ಸೆಲ್ಸ್ ಇದೆ. ಓಕೆ, ಇದು ನಾರ್ಮಲ್ ಆಗಿ ಒಂದು ಗ್ರೋತ್ ಆಗ್ತಾ ಇರ್ತದೆ. ಅಂದರೆ ನಿಮಗೆ ತಲೆ ಕೂದಲಿರ್ಬೋದು, ಸ್ವಲ್ಪ ದಿನ ತಲೆ ಕೂದಲು ಬೆಳೀತದೆ, ಆಮೇಲೆ ಅದು ಉದುರು ಹೋಗ್ತದೆ, ಮತ್ತು ಹೊಸ ಕೂದಲು ಬರ್ತದೆ. ಹಾಗೆ ಸ್ಕಿನ್ನಲ್ಲಿ ಕೂಡ ಹೊಸ ಸೆಲ್ಸ್ ಬರ್ತದೆ, ಹಳೆ ಸೆಲ್ಗಳು ಸತ್ತೋಗ್ತದೆ. ನಮ್ಮ ಬಾಡಿಲಿ ಹಾಗೆ ನಡೀತಾ ಇರ್ತದೆ. ದಟ್ ಈಸ್ ಕಾಲ್ಡ್ ಸೆಲ್ ಸೈಕಲ್. ಈ ಸೆಲ್ ಸೈಕಲಲ್ಲಿ ಬದಲಾವಣೆ ಆದಾಗ ಅದು ಕ್ಯಾನ್ಸರ್ ಆಗ್ತದೆ. ಅಂದರೆ ಕೆಲವೊಂದು ಸೆಲ್ಗಳು ಆ ಟೈಮ್ಗೆ ಸತ್ತೋಗ್ಬೇಕು, ಅಂದರೆ ಆ ಟೈಮ್ಗೆ ಅದು ಹೋಗಬೇಕು ಬಾಡಿಯಿಂದ. ಬಟ್ ಆ ಟೈಮ್ಗೆ ಆ ಸೆಲ್ಗಳು ಹೋಗೋದಿಲ್ಲ, ಅಲ್ಲಿ ಅದು ತಾನೇ ಗ್ರೋ ಆಗ್ತಾನೇ ಇರ್ತದೆ. ಹೊಸ ಸೆಲ್ಗಳು ಬರ್ತದೆ, ಹಳೆ ಸೆಲ್ಗಳು ಹೋಗಲ್ಲ. ಸೊ ಆ ಥರ ಗ್ರೋ ಆದಾಗ ಅದು ಗಡ್ಡೆಗಳಾಗ್ತದೆ. ಹಳೆ ಸೆಲ್ ಹೋಗುವಂಥದ್ದು ಗೊತ್ತಾಗೋದಿಲ್ಲ ಮನುಷ್ಯರಿಗೆ, ಹೇಗೆ? ಅದು ಸೆಲ್ ಸೈಕಲ್ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಎಕ್ಸ್ಫೋಲಿಯೇಷನ್, ಈಗ ಹಾವುಗಳಲ್ಲಿ ಪೊರೆಗಳೆಲ್ಲ ಬಿಡಲ್ವಾ? ಓಕೆ, ಅದೆಲ್ಲ ಇಟ್ಸ್ ಎ ಟೈಪ್ ಆಫ್ ಎಕ್ಸ್ಫೋಲಿಯೇಷನ್. ಬೇಸಿಕಲಿ ನಮ್ಮ ಸೆಲ್ಸ್ ಎಲ್ಲ ತಾನೇ ಹೋಗ್ತಾ ಇರ್ತದೆ. ಈಗ ನಮ್ಮ ಬಾಡಿಲಿ ಕೂಡ ಯಾವಾಗಲೂ ಈಗ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಸೆಲ್ಸ್ ಹೋಗೋದು, ಅಥವಾ ನಮ್ಮ ಬಾಡಿ ಕೂದಲು ಉದ್ದ ಬೆಳೀತದೆ, ಉದ್ದ ಬೆಳೆದ್ಮೇಲೆ ಕೆಲವೊಂದು ಕೂದಲು ಉದುರು ಹೋಗ್ತದೆ, ಹೊಸ ಕೂದಲುಗಳು ಬರ್ತದೆ, ಹಾಗೆ ಗೊತ್ತಾಗೋದಿಲ್ಲ. ಸೊ ಅದು ನಿಮಗೆ ಅದು ಅರ್ಥ ಆಗಲ್ಲ. ಬೇಸಿಕಲಿ ಕೆಲವೊಂದು ಸರಿ ನಮ್ಮ ಬಾಡಿಲಿ ನಮಗೆ ಗೊತ್ತಾಗದೆ ನಡೀತಾ ಇರ್ತದೆ, ಬೆಳವಣಿಗೆ ಆಗ್ತದೆ. ಈಗ ಚಿಕ್ಕವ್ರು ನಾವು ದೊಡ್ಡವರಾಗ್ತೇವೆ, ಅದರಲ್ಲಿ ಸೆಲ್ ಸೈಕಲಿಂದ ಆಗುವಂಥ ಅಂತ ಕೆಲಸ ಅದು. ಅಂದರೆ ಇದಕ್ಕೆ ನಾವು ಈ ಥರನೇ ಡಯಟ್ ಮಾಡಬೇಕು, ಅಥವಾ ಈ ಥರನೇ ಫುಡ್ ಮಾಡಬೇಕು, ಅಥವಾ ವರ್ಕೌಟ್ ಮಾಡಬೇಕು ಅಂತ ಏನಾದರೂ ಇದೆಯಾ ಆ ಸೆಲ್ಸ್ ಹೋಗೋಕೆ? ಕ್ಯಾನ್ಸರ್ ಸೆಲ್ಸ್ ಅಂದರೆ ಏನಾಗ್ತದೆ, ಅನಿಯಮಿತವಾಗಿ, ಅಂದರೆ ವಿತೌಟ್ ಎನಿ ಕಂಟ್ರೋಲ್. ಈಗ ಎವ್ರಿಥಿಂಗ್ ಹ್ಯಾಸ್ ಟು ಹ್ಯಾವ್ ಒನ್ ಕಂಟ್ರೋಲ್ ಇನ್ ಅವರ್ ಬಾಡಿ. ಸೊ ಅನ್ಲಿಮಿಟೆಡ್ ಆಗಿ, ಅನ್ಕಂಟ್ರೋಲ್ಡ್ ಆಗಿ ಸೆಲ್ಸ್ ಗ್ರೋ ಆಗ್ತಾ ಇರ್ತದೆ. ಅದು ಹೋಗಲ್ಲ ಬಾಡಿಯಿಂದ, ಆಗ ಗಡ್ಡೆಗಳಾಗ್ತದೆ. ನಿಮಗೆ ಒಂದು ಜಾಗದಲ್ಲಿ ಇಷ್ಟೇ ಸೆಲ್ಸ್ ಇರಬೇಕು, ಈಗ ಬೋನಲ್ಲಿ ಇಷ್ಟೇ ಡೆನ್ಸಿಟಿ ಇರಬೇಕು, ಇದೇ ಥರ ಇರಬೇಕಂತ ಇರ್ತದೆ. ಈಗ ನಿಮ್ಗೆ ಅನ್ಲಿಮಿಟೆಡ್ ಅನ್ಕಂಟ್ರೋಲ್ಡ್ ಗ್ರೋತ್ ಆದಾಗ, ತುಂಬ ಸೆಲ್ಸ್ ಬಂದಾಗ ಆ ಬಾಡಿಗೆ ತುಂಬ ಜಾಸ್ತಿ ಅದಕ್ಕೆ ನ್ಯೂಟ್ರಿಷನ್ ಬೇಕು, ಬ್ಲಡ್ ಸಪ್ಲೈ ಬೇಕಾಗ್ತದೆ. ಹಾಗೆ ಇಡೀ ಬಾಡಿಲಿ ನಾವು ಏನು ಊಟ ಮಾಡ್ತೇವೆ ಎಲ್ಲ ಆ ಆರ್ಗನ್ಗೆ ಹೋಗ್ತದೆ. ಆಯಿತಾ? ಅದೀಗ ನಮ್ಮ ಅಪರ್ಣ ಅವರು ತಗೊಂಡ್ರೆ ಶ್ವಾಸಕೋಶದಲ್ಲಿ ಅವ್ರಿಗೆ ಕ್ಯಾನ್ಸರ್ ಅಂತ ಗಡ್ಡೆಗಳಾಗಿದೆ. ಆ ಗಡ್ಡೆಯಿಂದ ಏನಾಗ್ತದೆ, ಇಡೀ ಬಾಡಿಲಿ ಆ ಗಡ್ಡೆ ಮೊದಲು ಅಲ್ಲಿ ಸ್ಟಾರ್ಟ್ ಆಗಿದ್ದು, ಅಂದರೆ ಅಲ್ಲಿ
ಸ್ಟಾರ್ಟ್ ಆಗಿರುವಂಥ ಒಂದು ಗಡ್ಡೆ ಬೇರೆ ಜಾಗಗಳಿಗೆ ಸ್ಪ್ರೆಡ್ ಆಗ್ತದೆ ಸ್ವಲ್ಪ ಸಮಯ ಆದಮೇಲೆ. ಹಾಗೆ ನಾವು ಸ್ಟೇಜ್ನ ಇಡೋದು. ಅದು ಅಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಹಾಗೆ ಸ್ಪ್ರೆಡ್ ಆಗುವಂಥದ್ದಕ್ಕೆ ಲಾಸ್ಟ್ ಸ್ಟೇಜ್ 4. ಅಂದರೆ ಕ್ಯಾನ್ಸರ್ ಮೊದಲು ಒಂದೇ ಜಾಗದಲ್ಲಿ ಸ್ಟಾರ್ಟ್ ಆಗುತ್ತೆ, ಇಡೀ ಬಾಡಿಗೆ ಸ್ಪ್ರೆಡ್ ಆಗುತ್ತೆ, ಎಲ್ಲ ಕಡೆ ಆಗ್ಬೋದು. ಈಗ ಅದು ಫೋರ್ತ್ ಸ್ಟೇಜ್. ಈಗ ಲಂಗ್ ಕ್ಯಾನ್ಸರ್, ಲಂಗಲ್ಲಿ ಅಂದರೆ ಶ್ವಾಸಕೋಶದಲ್ಲಿ ಸ್ಟಾರ್ಟ್ ಆಗಿದ್ದು ಫಸ್ಟ್. ಅಲ್ಲಿ ಒಂದು ಗಾತ್ರ ಆದಮೇಲೆ ಒಂದು 5 ಸೆಂಟಿಮೀಟರ್ ಅಥವಾ 10 ಸೆಂಟಿಮೀಟರ್ ಆಗ್ಬೋದು. ಕೆಲವೊಂದು ಚಿಕ್ಕ ಗಾತ್ರದಲ್ಲೇ ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತದೆ. ಅದಾದಮೇಲೆ ಅದು ಆ ಜಾಗದಲ್ಲಿ ಇರಲ್ಲ, ಬ್ಲಡ್ ಮುಖಾಂತರ ಅಥವಾ ಬೇರೆ ಲಿಂಫ್ಯಾಟಿಕ್ಸ್ ಅಂತ ಹೇಳ್ತೇವೆ ಅದರ ಮುಖಾಂತರ ಬೇರೆ ಜಾಗಗಳಿಗೆ ಸ್ಪ್ರೆಡ್ ಆಗ್ತದೆ. ಸೊ ಆಗ ನಾವು ಸ್ಟೇಜ್ಗಳನ್ನ ಡಿವೈಡ್ ಮಾಡ್ತೇವೆ. ಸ್ಟೇಜ್ 1 ಅಂತ ಹೇಳಿದ್ರೆ ಅದೇ ಜಾಗದಲ್ಲೇ ಇರುವಂಥದ್ದು. ಸ್ಟೇಜ್ 2 ಅಂದರೆ ಅದೇ ಜಾಗದಲ್ಲಿ ಸ್ವಲ್ಪ ದೊಡ್ಡದಾಗಿರ್ತದೆ, ಅದ್ರ ಜೊತೆಗೆ ಬೇರೆ ಫೀಚರ್ಸ್ ಎಲ್ಲ ಇರ್ತದೆ, ಕೆಲವೊಂದು ಲಿಂಫ್ ನೋಟ್ಸ್ ಇರ್ಬೋದು, ಹಾಗೆ ಸುತ್ತಮುತ್ತ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ ಆಗಿರ್ತದೆ, ಅದಕ್ಕೆ ಸ್ಟೇಜ್ 2 ಅಂತ ಹೇಳ್ತಾರೆ. ಸ್ಟೇಜ್ 3 ಅಂದರೆ ಅದಕ್ಕಿಂತ ಜಾಸ್ತಿ ಇರುವಂಥದ್ದು. ಸ್ಟೇಜ್ 4 ಅಂದರೆ ಬೇರೆ ಆರ್ಗನ್ಗೆ ಬೇರೆ ಜಾಗಗಳಿಗೆ ಸ್ಪ್ರೆಡ್ ಆಗುವಂಥದ್ದಕ್ಕೆ ಸ್ಟೇಜ್ 4 ಅಂತೇವೆ. ಅದು ಲಾಸ್ಟ್ ಸ್ಟೇಜ್. ಈಗ ಅಪರ್ಣ ಅವ್ರಿಗೆ ಲಾಸ್ಟ್ ಸ್ಟೇಜ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ಸ್ಟೇಜ್ 1 ಅಲ್ಲಿ ಇರುವಾಗ ಅದು ಗೊತ್ತಾಗೋದಿಲ್ಲ ಸರ್? ಸ್ಟೇಜ್ 1 ನಲ್ಲಿ ಲಂಗ್ ಕ್ಯಾನ್ಸರ್ಲಿ ಗೊತ್ತಾಗೋದು ಕಡಿಮೆ, ತುಂಬ ಕಡಿಮೆ. ಲಂಗ್ ಅಂದ್ರೆ ಏನು? ನಮ್ಮ ಎದೆ ಒಳಗಡೆ, ಚೆಸ್ಟ್ ಒಳಗಡೆ ಇರುವಂಥ ಆರ್ಗನ್. ನಾವು ಉಸಿರಾಟ ಆಡಬೇಕಾದ್ರೆ ಲಂಗ್ ಚಿಕ್ಕದಾಗೋದು ದೊಡ್ಡದಾಗೋದು ಆಗ್ತದೆ. ಈಗ ಕೈಯಲ್ಲಿ, ಬಾಯಲ್ಲಿ, ನಾಲಿಗೆಯಲ್ಲಿ ಎಲ್ಲ ಆದರೆ ನಿಮಗೆ ಕಾಣ್ತದೆ, ಓಕೆ, ಅಲ್ಲಿ ಅಲ್ಸರ್ ಆಗ್ತದೆ, ಗಾಯಗಳಾಗ್ತದೆ, ಆ ಪೇಷಂಟ್ಸ್ ಬೇಗ ಬರ್ತಾರೆ. ಮತ್ತು ಲಂಗಲ್ಲಿ ಚಿಕ್ಕ ಗಂಟೆಗಳಿದ್ದಾಗ ಅದು ನಮಗೆ ಗೊತ್ತಾಗಲ್ಲ. ಪೇಷಂಟ್ ಯಾವಾಗ ನಮಗೆ ಬರೋದು ಲಂಗ್ ಕ್ಯಾನ್ಸರಲ್ಲಿ ಅಂದರೆ ಅವರಿಗೆ ಐದರ್ ಉಸಿರಾಟದ ತೊಂದರೆ ಆಗಬೇಕು, ಇಲ್ಲ ಬಾಯಲ್ಲಿ ರಕ್ತ ಬರೋದು, ಅಂದರೆ ಈಗ ಕಫ ಬೀಳ್ತದಲ್ಲ, ಕೆಮ್ಮು ಇರ್ಬೋದು, ಕಫ ಬೀಳ್ಬೋದು, ಆ ಟೈಮಲ್ಲಿ ರಕ್ತ ಬರೋದು, ಆ ಥರ ಆದಾಗ ಆ ಟೈಮಲ್ಲಿ ಬರ್ತಾರೆ. ಅದರ್ವೈಸ್ ಅರ್ಲಿ ಸ್ಟೇಜಲ್ಲಿ ಲಂಗ್ ಕ್ಯಾನ್ಸರ್ ಸಿಗೋದು ಸ್ವಲ್ಪ ಕಷ್ಟ. ಇನ್ಸಿಡೆಂಟಲ್ಲಿ ಕೆಲವೊಬ್ಬರಿಗೆ ಸಿಗ್ತದೆ. ಅಂದರೆ ನಾವು ರೆಗ್ಯುಲರ್ ಇಯರ್ಲಿ ಚೆಕಪ್ ಮಾಡ್ತೇವೆ. ನಾವು ವರ್ಷಕ್ಕೊಮ್ಮೆ ಈಗ ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಥವಾ ಯಾರೋ ನಾವು ಹೆಲ್ತ್ ಇರೋರು 40-50 ಇಯರ್ಸ್ ಓಲ್ಡ್ ಏಜಲ್ಲಿ ಚೆಕ್ ಮಾಡಿದಾಗ ಎಕ್ಸ್ರೇಲಿ ಏನಾದರೂ ನಿಮಗೆ ಕಂಡ್ರೆ ಚಿಕ್ಕ ಗಂಟೆಗಳ ಆ ಥರ, ಆಗ ನಾವು ಆ ಥರ ಪೇಷಂಟ್ಸ್ ಅರ್ಲಿ ಬರೋ ಚಾನ್ಸ್ ಜಾಸ್ತಿ. ಈ ರೆಗ್ಯುಲರ್ ಚೆಕ್ ಮಾಡದೇ ಇರುವಾಗ ಸಿಂಪ್ಟಮ್ಸ್ ನಮಗೆ ಅಷ್ಟಾಗಿ ಗೊತ್ತಾಗಲ್ಲ ಲಂಗ್ ಕ್ಯಾನ್ಸರಲ್ಲಿ. ಸೊ ಹಾಗಾಗಿ ಅವರು ಸ್ವಲ್ಪ ಲೇಟ್ ಸ್ಟೇಜಲ್ಲೇ ಬರೋದು. ಲೇಟ್ ಸ್ಟೇಜ್ ಅಂದರೆ ಐದರ್ ಸ್ಟೇಜ್ 3 ಆರ್ ಸ್ಟೇಜ್ 4. ಇಂಡಿಯಾದಲ್ಲಿ ದಟ್ ಈಸ್ ಆ್ಯಕ್ಚುಲಿ ಲಂಗ್ ಕ್ಯಾನ್ಸರ್ ಈಸ್ ಒನ್ ಆಫ್ ದಿ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ಇಂಡಿಯಾ. ಅದರಲ್ಲಿ ಏನಾಗ್ತದೆ, ಅದು ಇಟ್ ಈಸ್ ರಿಲೇಟೆಡ್ ಟು ಸ್ಮೋಕಿಂಗ್. ಸ್ಮೋಕಿಂಗಿಂದ ಬರೋ ಚಾನ್ಸ್ ಜಾಸ್ತಿ. ಅದಲ್ಲದೆ ಬೇರೆ ಈ ನಮ್ಮ ವಾತಾವರಣದಲ್ಲಿ ಬದಲಾವಣೆ, ಈಗ ಕ್ಲೈಮೇಟ್ ವೇರಿಯೇಷನ್ಸ್ ಇದೆ, ವಿ ಆರ್ ಹ್ಯಾವಿಂಗ್ ಪೊಲ್ಯೂಟೆಡ್ ಏರ್. ಈ ಡೆಲ್ಲಿಲೆಲ್ಲ ಇವು ನೋಡಿದ್ರೆ ನಿಮಗೆ ಏರ್ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ. ಇಲ್ಲಿ ಕೂಡ ನಾವು ಫುಡ್ಡಲ್ಲಿ ಲಂಗ್ ಕ್ಯಾನ್ಸರ್ಗೆ ಫುಡ್ ರಿಲೇಟೆಡ್ ಇರ್ತದೆ, ಬಟ್ ಇಟ್ ಈಸ್ ನಾಟ್ ಮಚ್. ಬಟ್ ಮೋಸ್ಟ್ಲಿ ಫುಡ್ ರಿಲೇಟೆಡ್ ಕ್ಯಾನ್ಸರ್ಸ್ ಆರ್ ಲಿಟಲ್ ಡಿಫ್ರೆಂಟ್. ಅಂದರೆ ಈ ಸ್ಟೊಮಕ್ ಕ್ಯಾನ್ಸರ್ ಇರ್ಬೋದು, ಇಸೋಫೇಜಿಯಲ್ ಕ್ಯಾನ್ಸರ್ಸ್, ಆ ಥರ ಎಲ್ಲ ಫುಡ್ ರಿಲೇಟೆಡ್ ಕ್ಯಾನ್ಸರ್ಸ್. ಲಂಗ್ ಕ್ಯಾನ್ಸರ್ಗೆ ಈವನ್ ಆಲ್ಕೋಹಾಲ್, ಸ್ಮೋಕಿಂಗ್ ಆರ್ ದ ಕಾಮನೆಸ್ಟ್ ಕಾಸಸ್. ಲಂಗ್ ಕ್ಯಾನ್ಸರ್ ಇಸ್ ಮೋರ್ ಕಾಮನ್. ಅಂದರೆ ಅದು ಇಂಡಿಯಾದಲ್ಲಿ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಇರುವಂಥ ಕ್ಯಾನ್ಸರ್. ಬೇರೆ ದೇಶಗಳಲ್ಲಿ ಇನ್ನೂ ಜಾಸ್ತಿ ಇದೆ. ಈ ವೆಸ್ಟರ್ನ್ ಪಾಪ್ಯುಲೇಷನಲ್ಲಿ ಇದೆ ಸ್ಮೋಕಿಂಗ್ ಈಸ್ ವೆರಿ ಹೈ. ಅಲ್ಲಿ ನಿಮಗೆ ಲಂಗ್ ಕ್ಯಾನ್ಸರ್ ತುಂಬ ಜಾಸ್ತಿ. ಬಟ್ ಲಂಗ್ ಕ್ಯಾನ್ಸರ್ ಅನ್ನೋದು ಸ್ವಲ್ಪ ಅಗ್ರೆಸಿವ್ ಕ್ಯಾನ್ಸರ್. ಎಲ್ಲ ಕ್ಯಾನ್ಸರ್ ಒಂದೇ ಅಲ್ಲ. ಈಗ ನಿಮಗೆ ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಸೇಮ್ ಅಂತ ಕೇಳಿದ್ರೆ ಅಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಬಂದವರು ಸ್ಟೇಜ್ 3 ಮತ್ತು ಸ್ಟೇಜ್ 4 ಇದ್ದವರು ಕೂಡ ನಾವು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ತುಂಬ ವರ್ಷ ಬದುಕೋ ಚಾನ್ಸ್ ಇರ್ತದೆ. ಅದೇ ಲಂಗ್ ಕ್ಯಾನ್ಸರ್ ಅವರು ಸ್ಟೇಜ್ 3 ಮತ್ತು ಸ್ಟೇಜ್ 4 ಅವರ ಲೈಫ್ ಸ್ಪ್ಯಾನ್ ವಿಲ್ ಬಿ ಲೆಸ್. ಅಂದರೆ ಅವರಿಗೆ ಇಟ್ ಇಸ್ ಮೋರ್ ಅಗ್ರೆಸಿವ್, ಅವ್ರು ಬೇಗ ಸ್ಪ್ರೆಡ್ ಆಗ್ತದೆ. ಅದು ನೇಚರ್ ಆಫ್ ಕ್ಯಾನ್ಸರ್ ಮೇಲೆ ಕೂಡ ಹೋಗ್ತದೆ. ಸೊ ಹಾಗಾಗಿ ಲಂಗ್ ಕ್ಯಾನ್ಸರ್ ಯಾವಾಗ ಲಾಸ್ಟ್ ಸ್ಟೇಜಿಗೆ ಬಂದಾಗ ಅವರಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅವರು ಉಳಿಯೋ ಚಾನ್ಸ್ ಕಡಿಮೆ. ಗೊತ್ತಾಗೋದಿಲ್ಲ. ಹಾಗಾಗಿ ಅವರು ಲೇಟಾಗಿ ಬರೋದು. ಅಂತ ಹೇಳಿದ್ರೆ ಕ್ಯಾನ್ಸರ್ ಅಲ್ಲಿ ಲಂಗ್ ಕ್ಯಾನ್ಸರ್ ಇಸ್ ಅ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ ಅಂತ ಹೇಳಿ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್ಸ್. ಅದಲ್ಲದೆ ಬೇರೆ ಕ್ಯಾನ್ಸರ್ಗಳು ಕೂಡ ಇದೆ. ಇಸೋಫೇಗಸ್ ಕ್ಯಾನ್ಸರ್, ಸ್ಟೊಮಕ್ ಕ್ಯಾನ್ಸರ್ಸ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್, ಆ ಥರ ಕ್ಯಾನ್ಸರ್ಸ್ ಕೂಡ ಒನ್ ಆಫ್ ಡೇಂಜರಸ್ ಕ್ಯಾನ್ಸರ್ಸ್. ಲಂಗ್ ಕ್ಯಾನ್ಸರ್ ಇಸ್ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಕ್ಯಾನ್ಸರ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ರಿ ಸರ್, ಅದರಲ್ಲಿ ಕೆಲವರು ಬ್ರೆಸ್ಟೇ ತೆಗಿಬೇಕು ಅಂತ ಹೇಳಿ ಹೇಳ್ತಾರೆ. ತೆಗಿಬೇಕಾ, ಹೇಗೆ? ಬ್ರೆಸ್ಟ್ ಕ್ಯಾನ್ಸರಲ್ಲಿ ಇದೊಂದು ಮಿತ್. ಅಂದರೆ ಇದು ಎಲ್ಲ ಜನಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಫುಲ್ ಬ್ರೆಸ್ಟ್ ತೆಗಿಬೇಕಂತ ಅಂದ್ಕೊಳ್ತಾರೆ. ಅದನ್ನು ಅವಶ್ಯಕತೆ ಇಲ್ಲ. ಈಗ ನಾನು ಆ್ಯಸ್ ಎ ಕ್ಯಾನ್ಸರ್ ಸರ್ಜನ್ ತುಂಬ ಪೇಷಂಟ್ ಆಪ್ರೇಟ್ ಮಾಡ್ತೀನಿ. ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಎಲ್ಲ ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ತದೆ. ನಾವು ಪ್ರಾಕ್ಟೀಸ್ ಮಾಡೋದ್ರಲ್ಲಿ 70-80% ಬ್ರೆಸ್ಟ್ ಕ್ಯಾನ್ಸರ್ ಅವರೇ ಬರೋದು. ಅಂಡ್ ಇಟ್ ಈಸ್ ಎ ಕಾಮನೆಸ್ಟ್ ಕ್ಯಾನ್ಸರ್ ಇನ್ ಇಂಡಿಯಾ ನಾವು ಈ ದಿನಗಳಲ್ಲಿ. ಫುಲ್ ಬ್ರೆಸ್ಟ್ ತೆಗಿಯೋ ಅವಶ್ಯಕತೆ ಇಲ್ಲ.
ನಾವು ಎಲ್ಲಿ ಗಂಟು ಇದೆ ಆ ಗಂಟಿನ ಸುತ್ತ 1 ಸೆಂಟಿಮೀಟರ್ ಎಕ್ಸ್ಟ್ರಾ ತೆಗಿತೇವೆ, ಸೊ ದಟ್ ಯುವರ್ ಮಾರ್ಜಿನ್ ಶುಡ್ ಬಿ ನೆಗೆಟಿವ್. ನಿಮಗೆ ನೆಗೆಟಿವ್ ಮಾರ್ಜಿನ್ ಬರಬೇಕು, ಅಂದರೆ ಎಕ್ಸ್ಟ್ರಾ ಎಲ್ಲ ಸೆಲ್ಸ್ ತೆಗ್ದಿರ್ಬೇಕು ಅಷ್ಟೇ. ಅದನ್ನು ತೆಗೆದ್ರೆ ಸಾಕು. ಆನಂತರ ನಾವು ಮತ್ತೆ ಅಡಿಷ್ನಲ್ ಸರ್ಜರಿ ಇರ್ತದೆ ಸೈಡ್ಗೆ ಅಂಡರ್ ಆರ್ಮ್ಸಲ್ಲಿ, ಅದು ಕೂಡ ಸೇಮ್ ಟೈಮಲ್ಲೇ ಮಾಡೋದು. ಸೊ ಇಟ್ ಈಸ್ ಕಾಲ್ಡ್ ಬ್ರೆಸ್ಟ್ ಕನ್ಸರ್ವೇಷನ್ ಸರ್ಜರಿ. ಈಗ ಫುಲ್ ತೆಗಿಯೋ ಅವಶ್ಯಕತೆ ಇಲ್ಲ, ಗಂಟು ಮಾತ್ರ ತೆಗೆದ್ರೆ ಸಾಕು. ಓಕೆ. ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಕ್ಯಾನ್ಸರ್ ತಡೆಗಟ್ಟಬೇಕಂತ ಹೇಳಿದ್ರೆ ಫಸ್ಟ್ ಈಸ್ ಅವರ್ ಬಾಡಿ ವೆಯ್ಟ್. ಬಾಡಿ ವೆಯ್ಟ್ ಅಂದರೆ ನಿಮ್ಮ ಹೈಟ್ಗೆ, ದಟ್ ಈಸ್ ಕಾಲ್ಡ್ ಬಾಡಿ ಮಾಸ್ ಇಂಡೆಕ್ಸ್. ಯು ಮಸ್ಟ್ ಬಿ ನೋಯಿಂಗ್ BMI. ನಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಇರಬೇಕಂತ ನಿಮಗೆ ಒಂದು ಚಾರ್ಟ್ ಸಿಗ್ತದೆ. ಯೂಶಲಿ ಈ ಹೈಟ್ಗೆ ಇಷ್ಟು ವೆಯ್ಟ್ ಇದ್ದರೆ ಒಳ್ಳೆಯದು. ವೆನ್ ಯುವರ್ ಬಾಡಿ ವೆಯ್ಟ್ ಈಸ್ ಮೋರ್, ದಟ್ ಈಸ್ ಕಾಲ್ಡ್ ಒಬೆಸಿಟಿ. ವೆನ್ BMI ಈಸ್ ಮೋರ್ ದ್ಯಾನ್ 30, ಇಟ್ ಈಸ್ ಕಾಲ್ಡ್ ಒಬೆಸಿಟಿ. ಒಬೆಸಿಟಿನ ಕಡಿಮೆ ಮಾಡೋದ್ರಿಂದ, ಅಂದರೆ ನಮ್ಮ ಬಾಡಿ ವೆಯ್ಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದ್ರಿಂದ ನಮಗೆ ಕ್ಯಾನ್ಸರ್ಸ್ನ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ್ಯಂಡ್ ದೆನ್ ಲೈಫ್ ಸ್ಟೈಲ್ ವೇರಿಯೇಷನ್. ಲೈಫ್ ಸ್ಟೈಲ್ ಅಂದರೆ ನಮಗೆ ವಿ ಹ್ಯಾವ್ ಟು ಅವಾಯ್ಡ್ ಸ್ಮೋಕಿಂಗ್. Almost 60 to 70% cancers are related to smoking, one or the other way. Direct relation or indirect relations irtade. And alcohol we can avoid. Eat more fruits and vegetables. Fruits, vegetables andre more of vitamin C and E iruvanta vegetable. They are called antioxidants. Antioxidants iruvanta citrus fruits irbodu, kittale, nimbe hಣ್ಣಿನ ಜ್ಯೂಸ್, ಆರೆಂಜ್. ಇದರಲ್ಲೆಲ್ಲ ವೈಟಮಿನ್ C and E ಇರೋವಂಥ ಚಾನ್ಸ್ ಜಾಸ್ತಿ. ಆ ಫುಡ್ಸಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಸಿಗ್ತದೆ. ಸೊ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ ಲೀಫ್ ವೆಜಿಟೇಬಲ್ಸ್, ಅದರಲ್ಲಿ ವೈಟಮಿನ್ B12 ಎಲ್ಲ ಇರ್ತದೆ. ಸೊ ಆಲ್ ದೀಸ್ ಥಿಂಗ್ಸ್ ನಮಗೆ ಬ್ರೆಸ್ಟ್ ಎನಿ ಕ್ಯಾನ್ಸರ್ ಇನ್ ದಟ್ ಮ್ಯಾಟರ್, ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ಕ್ಯಾನ್ಸರ್. ಆ್ಯಂಡ್ ಎಕ್ಸಸೈಸ್. ವಾಟ್ WHO recommends is you have to walk at least 10,000 steps a day. ಓಕೆ. ಎವ್ರಿಬಡಿ ನಿಮಗೆ ಮೊಬೈಲಲ್ಲೆಲ್ಲ ನಿಮಗೆ ಸ್ಟೆಪ್ಸ್ ಕೌಂಟ್ ಇರ್ತದಲ್ಲ, 8 to 10,000 ಈಸ್ ವಾಟ್ ಈಸ್ ದ ರೆಕಮೆಂಡೇಶನ್. ವಾಟ್ ವಿ ಸೇ ಇಸ್ 30 to 40 minutes ಎ ಡೇ ವರ್ಕೌಟ್ ಈಸ್ ರಿಕ್ವೈರ್ಡ್. ನಿಮಗೆ 30 to 40 ನಿಮಿಷ ವರ್ಕೌಟ್ ಮಾಡಬೇಕು. ಅದು ನೀವು, ನಾನು ಜನರಲಿ ಪೇಷಂಟ್ಸ್ಗೆ ಮಾತಾಡಬೇಕಾದ್ರೆ ಅವ್ರು ಹೇಳೋದು, ಸರ್ ನಾನು ಲೇಬರ್ ವರ್ಕರ್, ನಮ್ಮ ಮನೆಯಲ್ಲಿ ತುಂಬ ಕೆಲಸ ಮಾಡ್ತೇನೆ, ಅದ್ರ ಮೇಲೆ ನಾವು ಮತ್ತೆ ಮಾಡಬೇಕಾ ಅಂತ ಹೇಳಿದ್ರೆ ಹಂಗಲ್ಲ. ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಟೈಮ್ 30 minutes to 40 minutes walking. Just walking is enough. Any exercise, any mode of exercise is okay. That's what is required. 30 to 40 minutes exercise ಮಾಡಬೇಕು. So that's where you can avoid cancers. Yeah. ಓಕೆ. ಈಗ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಅವ್ರದ್ದು ಅಂತೇಳಿ, ಈಗ ಒಂದು ವೇಳೆ ಕ್ಯಾನ್ಸರ್ ಬಂದರೆ ಸರ್ ಯಾವ ರೀತಿ ಮಾನಸಿಕವಾಗಿ ಯಾವ ರೀತಿ ಅವರು ಪ್ರಿಪೇರ್ ಆಗಿರಬೇಕು, ಅಥವಾ ಮನೆಯವರು ಅವರನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತೇಳಿ ಕ್ಯಾನ್ಸರ್ ವ್ಯಕ್ತಿಗಳ? ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಅದು ಬರೀ ಒಬ್ಬ ರೋಗಿಗೆ ಮಾತ್ರ ಅಫೆಕ್ಟ್ ಮಾಡಲ್ಲ, ಇಡೀ ಫ್ಯಾಮಿಲಿ, ಅವ್ರ ಕುಟುಂಬಕ್ಕೆ ಅದು ತೊಂದರೆ ಆಗ್ತದೆ. ಯಾಕೆಂದರೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅವರ್ ಬಾಡಿ ವಿಚ್ ಇಸ್ ಅಂಡರ್ಗೋಯಿಂಗ್ ಆಲ್ ದ ಪ್ರಾಬ್ಲಮ್ಸ್, ಅವರ್ ಸೈಕಾಲಜಿಕಲಿ ಆಲ್ಸೋ ಪೇಷಂಟ್ ಈಸ್ ಇನ್ ಟ್ರಬಲ್. ಅಂದರೆ ಅವರಿಗೆ ಸೈಕಾಲಜಿಕಲ್ ಸಪೋರ್ಟ್ ಬೇಕಾಗ್ತದೆ, ಫ್ಯಾಮಿಲಿ ಸಪೋರ್ಟ್ ಬೇಕಾಗ್ತದೆ. ಬಿಕಾಸ್ ನಮ್ಮ ಸ್ಪೆಷಲಿ ಇಂಡಿಯಾದಲ್ಲಿ ನಾವು ಅಂದ್ಕೊಳ್ಳೋದು ಕ್ಯಾನ್ಸರ್ ಅಂದ್ಕೂಡಲೇ ಇಟ್ ಈಸ್ ಓವರ್, ಕ್ಯೂರ್ ಇಲ್ಲ, ಅಲ್ಲಿಗೆ ಮುಗೀತು ಅನ್ನೋದು ನಮ್ಮ ಮನಸ್ಸಲ್ಲಿರುವಂಥದ್ದು. ಬಟ್ ಕ್ಯಾನ್ಸರ್ಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಕರೆಕ್ಟ್ ಟೈಮ್ಗೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ, ಈಗ ನಾವು ಮಾತಾಡ್ತಾ ಇದ್ವಿ ಸ್ಟೇಜ್ 1, 2, 3, 4 ಅಂತ. ಪೇಷಂಟ್ಸ್ ಹೂ ಆರ್ ಇನ್ ಸ್ಟೇಜ್ 1 and stage 2 ಡೂ ಮಚ್ ಬೆಟರ್. ಅಂದರೆ ಅವ್ರಿಗೆ ಕರೆಕ್ಟ್ ಟೈಮಿಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ತುಂಬ ವರ್ಷ ಬದುಕ್ತಾರೆ, ಕ್ಯೂರ್ ಆಗ್ತಾರೆ. ಸ್ಟೇಜ್ 3ಯಲ್ಲಿದ್ದವರು ಕೂಡ ಕ್ಯೂರ್ ಆಗ್ತಾರೆ, ಬಟ್ ಅವ್ರಿಗೆ ವಾಪಸ್ ಬರೋ ಚಾನ್ಸ್ ಇರ್ತದೆ. ಸೊ ಯು ಹ್ಯಾವ್ ಟು ಬಿ ಆನ್ ರೆಗ್ಯುಲರ್ ಫಾಲೋ ಅಪ್. ಒನ್ಸ್ ಇಟ್ ಕಮ್ಸ್ ಟು ಸ್ಟೇಜ್ 4, ಅದರಲ್ಲಿ ಕೂಡ ಕೆಲವೊಂದು ಕ್ಯಾನ್ಸರ್ಸಲ್ಲಿ ಸ್ಟೇಜ್ 4 ಕ್ಯಾನ್ಸರಲ್ಲಿ ಕೂಡ ಕ್ಯೂರ್ ಆಗೋ ಚಾನ್ಸ್ ಇದೆ. ಸೊ ಆ ಥರ ಇದ್ದಾಗ ಪೇಷಂಟ್ಸ್ಗೆ ಏನಿರಬೇಕಂದ್ರೆ ಸೈಕಾಲಜಿಕಲ್ ಸಪೋರ್ಟ್ ಬೇಕು, ನಮ್ಮ ಫ್ಯಾಮಿಲಿ ಸಪೋರ್ಟ್ ಬೇಕಾಗ್ತದೆ. ಸೊ ದಟ್ಸ್ ವೈ ವಾಟ್ ವಿ ಜನರಲಿ ಸೇ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ. ಲೈಕ್ ಐ ಆಮ್ ಎ ಆಂಕಾಲಜಿಸ್ಟ್, ಸರ್ಜಿಕಲ್ ಆಂಕಾಲಜಿಸ್ಟ್, ಬಟ್ ಇಟ್ ರಿಕ್ವೈರ್ಸ್ ಈವನ್ ಎ ಸೈಕಾಲಜಿಸ್ಟ್, ಕೌನ್ಸಿಲಿಂಗ್, ಎ ಕೌನ್ಸಿಲರ್ ಶುಡ್ ಬಿ ರಿಕ್ವೈರ್ಡ್. ಅವರು ಕೂಡ ಬೇಕಾಗ್ತದೆ. ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ತುಂಬ ಜನಗಳ ಗ್ರೂಪ್ ಇಲ್ಲಿ ಇರ್ತದೆ. ಆ್ಯಂಡ್ ಎವ್ರಿ ಟೈಮ್ ಅವರು ಬಂದಾಗ ನಾವು ಅವ್ರನ್ನ ಕೌನ್ಸಿಲ್ ಮಾಡ್ತೇವೆ. ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ದ ಅದರ್ ಥಿಂಗ್ ಈಸ್ ಅ ಫೈನಾನ್ಷಿಯಲ್ ಬರ್ಡನ್. ಕ್ಯಾನ್ಸರ್ ಅಂದ್ಕೂಡಲೇ ನಾವು ಟ್ರೀಟ್ಮೆಂಟ್ಗೆ ತುಂಬ ದುಡ್ಡು ಖರ್ಚಾಗ್ತದೆ. ಸೊ ಅಂತ ಒಂದಿರ್ತದೆ. ಸೊ ಕ್ಯಾನ್ಸರ್ಗೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ತುಂಬ ಸಪೋರ್ಟ್ ಇದೆ. ಓಕೆ. ತುಂಬ ಹಾಸ್ಪಿಟಲ್ಸ್ ಓಪನ್ ಆಗಿದೆ ವೇರ್ ದೇ ಹ್ಯಾವ್ ಓನ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್. ಇಫ್ ಯು ಟೇಕ್ ಕಿದ್ವಾಯ್ ಹೇಗಿದೆ, ಅದೇ ಥರ ಈಗ ಹುಬ್ಳಿಲಿ ಕೂಡ ಒಂದು ಕ್ಯಾನ್ಸರ್ ಮಾಡಿದ್ದಾವೆ. ಇಲ್ಲಿ ಕೂಡ ನಮ್ಮ ಹಾಸ್ಪಿಟಲ್ಗಳಲ್ಲಿ, ಇಲ್ಲಿ ನಮ್ಮ ತುಂಬ ಹಾಸ್ಪಿಟಲ್ ಮಂಗಳೂರಲ್ಲಿ ಕೂಡ ಕ್ಯಾನ್ಸರ್ಗೆ ಫ್ರೀ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಬಿಕಾಸ್ ಆಫ್ ಆಯುಷ್ಮಾನ್ ಸ್ಕೀಮಲ್ಲಿ ಎಲ್ಲ ಕವರ್ ಆಗೋದ್ರಿಂದ ಕ್ಯಾನ್ಸರ್ಗೆ ಡೆಡಿಕೇಟೆಡ್ ಆಗಿ ಫ್ರೀ ಟ್ರೀಟ್ಮೆಂಟ್ ಕೂಡ ಸಿಗ್ತದೆ. ನಾವು ಅದನ್ನು ಯೂಸ್ ಮಾಡ್ಕೋಬೇಕು. ಒಂದು
ಸೆಕೆಂಡ್ ಥಿಂಗ್, ಎಲ್ಲ ಟ್ರೀಟ್ಮೆಂಟ್ ಕೂಡ ಕಾಸ್ಟ್ಲಿ ಅಲ್ಲ. ಕೆಲವೊಂದು ಟ್ರೀಟ್ಮೆಂಟ್ಸ್ ದೇ ಆರ್ ಅಫೋರ್ಡೆಬಲ್. ಓನ್ಲಿ ಫ್ಯೂ ಕೆಲವೊಂದು ಇಂಜೆಕ್ಷನ್ಸ್ ಇರ್ಬೋದು, ಕೆಲವೊಂದು ಡ್ರಗ್ಸ್ ಟ್ಯಾಬ್ಲೆಟ್ಸ್ ಇರ್ತದೆ, ಅದು ಮಾತ್ರ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಬಿಟ್ಟರೆ ರೆಗ್ಯುಲರ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬೇರೆ ಸರ್ಜರಿ ಹೇಗೆ ಮಾಡ್ತೇವೆ ಅದೇ ಥರ ಇದರಲ್ಲೇ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಫೈನಾನ್ಷಿಯಲ್ ಬರ್ಡನ್ ಆಗ್ತದೆ ಅಂತ ಸ್ವಲ್ಪ ಜನಗಳಿಗೆ ಕೂಡ ಒಂದು ಮನೆಯಲ್ಲಿ ಅವ್ರ ಮನಸ್ಸಲ್ಲಿ ಇರ್ತದೆ. ಕೆಲವೊಬ್ರು ಟ್ರೀಟ್ಮೆಂಟ್ ತೊಗೊಳ್ಲಿಕ್ಕೆ ಬರಲ್ಲ, ಥಿಂಕಿಂಗ್ ವಿ ಆರ್ ಪುವರ್, ಈಗ ಆಯಿತು ಮುಗಿದು. ಸೊ ಇದೆಲ್ಲ ಸಪೋರ್ಟ್, ಆ್ಯಕ್ಚುಲಿ ಸೋಷಿಯಲ್ ಸಪೋರ್ಟ್ ಬೇಕು, ಸೈಕಲಾಜಿಕಲ್ ಸಪೋರ್ಟ್ ಬೇಕು ಕ್ಯಾನ್ಸರ್ ಪೇಷಂಟ್ಸ್ಗೆ. ಬಟ್ ತುಂಬ ಪೇಷಂಟ್ಸ್, ಐ ಆಮ್ ವೆರಿ ಹ್ಯಾಪಿ, ವೆರಿ ಗುಡ್ ನಂಬರ್ ಆಫ್ ಪೇಷಂಟ್ಸ್ ಇನ್ ಮಂಗಳೂರು ನಾವು ನೋಡ್ತೇವೆ ಅರ್ಲಿ ಸ್ಟೇಜಲ್ಲೇ ಬರ್ತಾರೆ. ಓಕೆ, ಗೊತ್ತಾಗುತ್ತೆ. ಟುಡೇ ಆಲ್ಸೋ ಐ ಸಾಟ್ 3 patients who are early cancers. ಐ ಮೀನ್ ಟು ಸೇ, ಯೂಶಲಿ ಬೇರೆ ನಾನು ಎಲ್ಲ ಆಲ್ ಓವರ್ ಇಂಡಿಯಾ ವರ್ಕ್ ಮಾಡಿದ್ದೇನೆ. ಸೊ ನಾವು ಬೇರೆ ಜಾಗಗಳಲ್ಲಿ ನಾನು ನೋಡಿದಾಗ ಬ್ರೆಸ್ಟ್ ಕ್ಯಾನ್ಸರ್ಸ್ ನನಗೆ ಇಷ್ಟ ಅರ್ಲಿ ಬರೋದು ತುಂಬ ಕಡಿಮೆ. ಇದು ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ನಾನು ತುಂಬ ಪೇಷಂಟ್ಸ್ ನೋಡ್ತೇನೆ. ಮಂತ್ಲಿ ಐ ಸಿ ಅಟ್ಲೀಸ್ಟ್ 8 to 10 patients who are early cancers ಡಯಾಗ್ನೋಸ್ ಆಗೋದು. ಉಳಿದಿದ್ದೆಲ್ಲ ಅಡ್ವಾನ್ಸ್ ಕ್ಯಾನ್ಸರ್ಸ್. ಎನಿವೆ ಇಂಡಿಯಾದಲ್ಲಿ 70% ಪೇಷಂಟ್ಸ್ ಆರ್ ಓನ್ಲಿ ಸ್ಟೇಜ್ 3 ಬರೋದು. ಬಟ್ ಐ ಆಮ್ ವೆರಿ ಹ್ಯಾಪಿ, ನಮ್ಮ ಏರಿಯಾದಲ್ಲಿ ತುಂಬ ಪೇಷಂಟ್ಸ್ ಅರ್ಲಿ ಬರ್ತಾರೆ ಬಿಕಾಸ್ ಆಫ್ ಅವೇರ್ನೆಸ್ ಅಂದರೆ ಜನಗಳಿಗೆ ಆ ವಿಷಯ ಮುಟ್ತದೆ. ಸ್ವಲ್ಪ ಗಂಟು ಅಥವಾ ಏನೋ ಒಂದು ಸಿಂಪ್ಟಮ್ ಇದ್ದ ಕೂಡಲೇ ಬಂದು ತೋರಿಸ್ತಾರೆ. ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಐ ಫೀಲ್ ಇನ್ ಅವರ್ ಏರಿಯಾ ಇಟ್ ಈಸ್ ಐ ಆಮ್ ಗೆಟಿಂಗ್ ಮೋರ್ ನಂಬರ್ ಆಫ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್ಸ್. ಓಕೆ, ಅದೇ ಅಂತ ಹೇಳಿದ್ರೆ ಬಡವರಿಗೆ ಕ್ಯಾನ್ಸರ್ ಬಂದರೆ ಅವರು ಸಾಯಲೇಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಅವಶ್ಯಕತೆ ಇಲ್ಲ ಅಂತ. ಓಕೆ, ಈಗ ಆದ್ರೆ ಈ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಸರ್? ಯಾವ ರೀತಿಯ ಸಿಂಪ್ಟಮ್ಸ್? ಈ ಕ್ಯಾನ್ಸರ್ ಅಂತ ಹೇಳಿದ್ರೆ ನಾನು ನಿಮಗೆ ಆಗಲೇ ಹೇಳಿದೆ, ಬಾಡಿಲಿ ಎಲ್ಲಿ ಬೇಕಾದರೂ ಕ್ಯಾನ್ಸರ್ ಆಗ್ಬೋದು. ಸೊ ಈಚ್ ಕ್ಯಾನ್ಸರ್ಗೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಇರ್ತದೆ. ಬಟ್ ಕಾಮನ್ ಸಿಂಪ್ಟಮ್ಸ್ ನಾನು ನಿಮಗೆ ಹೇಳ್ತೇನೆ. ಕಾಮನ್ ಸಿಂಪ್ಟಮ್ಸ್ ಅಂದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ಆಗ್ಬೋದು. ಅಂದರೆ ನೀವು ಡಯಟ್ ಮಾಡ್ತಾ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ಇನ್ ಲಾಸ್ಟ್ 2-3 months ಯು ಆರ್ ಹ್ಯಾವಿಂಗ್ ವೆಯ್ಟ್ ಲಾಸ್ ಆಫ್ ಮೋರ್ ದ್ಯಾನ್ 10 kgs. ಓಕೆ, ಮೋರ್ ದ್ಯಾನ್ 10 kg ವೆಯ್ಟ್ ಲಾಸ್ ವಿತಿನ್ 6 months ಈಸ್ ಕನ್ಸಿಡರ್ಡ್ ಆಸ್ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್. ಸೊ ಆ ಥರ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ ಲಾಸ್ ಇದ್ದರೆ ದೆನ್ ಯು ಶುಡ್ ಥಿಂಕ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಇನ್ ಅವರ್ ಬಾಡಿ. ಈಗ ನೀವು ಹೇಳಿದ್ರೆ ಲಂಗ್ ಕ್ಯಾನ್ಸರ್ ಎದೆ ಒಳಗಡೆ ಇರ್ತದೆ ಗೊತ್ತಾಗಲ್ಲ, ಪ್ಯಾಂಕ್ರಾಟಿಕ್ ಕ್ಯಾನ್ಸರ್ ಹೊಟ್ಟೆ ಒಳಗಿರ್ತದೆ ಗೊತ್ತಾಗಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಆಗ್ತದೆ. ಇನ್ನು ಕೆಲವೊಬ್ಬರಿಗೆ ಕಾಫ್, ಕೆಮ್ಮು ಬರ್ಬೋದು 3 ವಾರ 4 ವಾರ 1 ತಿಂಗಳಿಂದ ಕಾಫ್ ಇದೆ, ವಿಚ್ ಇಸ್ ನಾಟ್ ಸಬ್ಸೈಡಿಂಗ್ ಬೈ ಎನಿ ಟ್ರೀಟ್ಮೆಂಟ್. ನೀವೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಆದರೂ ಏನು ಕಡಿಮೆ ಆಗ್ತಾ ಇಲ್ಲ. ಆ ಥರ ಇದ್ದಾಗ ಅವಾಗ ಲಂಗ್ ಕ್ಯಾನ್ಸರ್ ಇರೋ ಚಾನ್ಸ್ ಇರ್ತದೆ. ಈಗ ಬಾಯಲ್ಲಿ ಹುಣ್ಣಾಗ್ಬೋದು. ಈಗ ನಾವು ಜನರಲಿ ಏನಾಗ್ತವೆ, ಈಗ ಸ್ಮೋಕರ್ಸ್ ಅಥವಾ ಪಾನ್ ಪರಾಗ ಅಥವಾ ತಿನ್ನೋರಲ್ಲಿ ಹುಣ್ಣಾಗುತ್ತೆ ಅನ್ನೋದು ಅವ್ರಿಗೆ ಅಂತಲೇ ಅಲ್ಲ, ತುಂಬ ಪೇಷಂಟ್ಸ್ ಬರೋರು ಏನು ಇಲ್ಲದೆ ಇರೋವಂಥವ್ರು, ಯಾವ ಹ್ಯಾಬಿಟ್ ಇಲ್ಲದೆ ಇರೋರು ಕೂಡ ಬಾಯಲ್ಲಿ ಗಾಯ ಆಗೋ ಚಾನ್ಸ್ ಇರ್ತದೆ. ಶಾರ್ಪ್ ಟೀತ್ ಇರ್ಬೋದು, ಈಗ ಹಲ್ಲುಗಳು ಕೆಲವೊಬ್ರಿಗೆ ಶಾರ್ಪ್ ಇರ್ತದೆ. ಸೊ ಅಂಥವ್ರಿಗೆ ಎನಿವೇರ್ ಇನ್ ದ ಬಾಡಿ ಅಲ್ಸರ್ ಇದ್ದರೆ, ಗಾಯ ಇದ್ದರೆ, ಅದು ಮಾಯ್ತಾ ಇಲ್ಲ, ಒಣಗ್ತಾ ಇಲ್ಲ, 3 to 4 weeks ಇದೆ ಅಂದರೆ 1 month ತನಕನೂ ಅದು ಹೋಗಿಲ್ಲ ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಇರೋ ಚಾನ್ಸ್ ಇರ್ತದೆ. ಎನಿವೇರ್ ಇನ್ ದ ಬಾಡಿ ನಿಮಗೆ ಬ್ಲಡ್ ಬರೋದು ಅಂದರೆ ನಿಮಗೆ ಈಗ ನಾನು ಹೇಳಿದೆ ಕಫದಲ್ಲಿ ರಕ್ತ ಬೀಳೋದು, ಈಗ ಮೋಷನಲ್ಲಿ ಬ್ಲಡ್ ಹೋಗ್ತದೆ. ಜನರಲಿ ಪೈಲ್ಸ್ ಅಂತ ಹೇಳಿ ಜನ ನೆಗ್ಲೆಕ್ಟ್ ಮಾಡೋದು ತುಂಬ ಜಾಸ್ತಿ ಆಯ್ತಾ. ದಟ್ ಇಸ್ ಹೌ ಪೀಪಲ್ ಕಮ್ ಲೇಟ್. ಅದು ನಿಮಗೆ ವಿತ್ 3 weeks 4 weeks ತನಕ ಆದರೂ ಜನರಲಿ 3 weeks 3 ವಾರದಲ್ಲಿ ನಿಮಗೆ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಸಡನ್ ಆಗಿ ಅದನ್ನ ನೀವು ತೋರಿಸ್ಬೇಕು. ಈಗ ಪೈಲ್ಸೇ ರೀಸನ್ ಇರಲ್ಲ, ಅಲ್ಲಿಗೆ ನಿಮಗೆ ಕೊಲಾನ್ ಕ್ಯಾನ್ಸರ್ ಇರ್ತದೆ, ರೆಕ್ಟಲ್ ಕ್ಯಾನ್ಸರ್ಸ್, ಈಗ ಅಂದರೆ ಸಣ್ಣ ಕರಳು ದೊಡ್ಡ ಕರಳು ಕ್ಯಾನ್ಸರ್ಗಳಿರ್ತದೆ, ಅದರಲ್ಲಿ ಕೂಡ ನಿಮಗೆ ಕ್ಯಾನ್ಸರ್ ಇರೋ ಚಾನ್ಸ್ ಇರ್ತದೆ. ಅದಲ್ಲದೆ ಬಾಯಲ್ಲಿ ರಕ್ತ ಬೀಳೋದು, ಗಾಯ ಆಗಿರೋದು, ಅಲ್ಲಿ ಕೂಡ ನಿಮಗೆ ಈ ಥರ ಇದ್ದರೆ. ಆಮೇಲೆ ನಿಪ್ಪಲ್ ಈ ಗಂಟೆಗಳಾಗೋದು, ಇಡೀ ನಿಪ್ಪಲ್ ಡಿಸ್ಚಾರ್ಜ್, ಕೆಲವೊಬ್ಬರಿಗೆ ದೇ ಪ್ರೆಸೆಂಟ್ ವಿತ್ ಓನ್ಲಿ ಬ್ಲಡ್ ಡಿಸ್ಚಾರ್ಜ್ ಫ್ರಮ್ ದ ನಿಪ್ಪಲ್, ದೇ ಮೇ ನಾಟ್ ಬಿ ಹ್ಯಾವಿಂಗ್ ಎನಿ ಲಂಪ್, ಏನು ಗಂಟೆಗಳಿಲ್ಲದೆ ಜಸ್ಟ್ ಬರೋ ಚಾನ್ಸ್ ಇರ್ತದೆ. ಅಂಥ ಪೇಷಂಟ್ಸ್ ಕೂಡ ನೋಡಿದ್ದಾನೆ, ಅದು ಕೂಡ ಕ್ಯಾನ್ಸರ್ ಇರೋ ಚಾನ್ಸ್ ಇರ್ತದೆ. ಸೊ ಹೀಗೆ ಎನಿವೇರ್ ಇನ್ ದ ಬಾಡಿ ನಿಮಗೆ ಬ್ಲಡ್ ಬಂದರೆ ನೀವು ಅದನ್ನು ಸ್ವಲ್ಪ ಜಾಗರೂಕರಾಗಿ ತೋರಿಸ್ಬೇಕಾಗ್ತದೆ. ಆಮೇಲೆ ಗಂಟುಗಳು ನಿಮಗೆ ಬಾಡಿಲಿ, ಈಗ ಬ್ರೆಸ್ಟಲ್ಲಿ ಗಂಟುಗಳಾಗ್ತದೆ, ಸ್ಪೆಷಲಿ ಓಲ್ಡ್ ಏಜ್ ಪೀಪಲ್ ಅಂದರೆ ಎಲ್ಡರ್ಲಿ ಪೀಪಲಲ್ಲಿ ನಿಮಗೆ 50 years 60 years ಏಜ್ ಆದಮೇಲೆ ಈ ಥರ ಗಂಟುಗಳಾದರೆ, ಎಸ್ಪೆಷಲಿ ಬ್ರೆಸ್ಟಲ್ಲಿ ಇರ್ಬೋದು, ಕೈ ಕಾಲುಗಳಲ್ಲೆಲ್ಲ ಗಂಟುಗಳಾಗ್ತದೆ, ಕೆಲವೊಬ್ಬರಿಗೆ ಕಾಲು ಸ್ವೆಲ್ಲಿಂಗ್ ಆಗೋದು, ಈ ಥರ ಇದ್ದಾಗ ನಾವು ಅದು ಕ್ಯಾನ್ಸರ್ ಇರೋ ಚಾನ್ಸ್ ಇರ್ತದೆ. ಅದು ಸ್ಪೆಷಲಿ ನಾನು ನೋಡೋದೇನೆಂದರೆ ಈ ಕ್ಯಾನ್ಸರ್ ಇರೋದು ಪೈನ್ಲೆಸ್ ಇರ್ತದೆ, ಪೈನ್ ಇರಲ್ಲ. ಸೊ ಜನಗಳು ನಮ್ಮ ಹತ್ರ ಬರೋದು ಲೇಟ್, ಹಾಗೆ ಪೇನ್, ಯಾಕೆಂದರೆ ಅಲ್ಲಿ ನೋವಿಲ್ಲ ಸರ್, ಗಂಟಿದೆ, ಅದೇನು ನೋವು ಆಗ್ತಾ ಇರಲಿಲ್ಲ,
ಹಾಗಾಗಿ ನಾವೇನು ಬರಲಿ, ಅದೇ ಯೂಶಲಿ ನಮಗೆ ಹಿಂಗೆ ತುಂಬ ವರ್ಷದಿಂದನೂ ಇರ್ತಾ ಇತ್ತು. ಈ ಲಂಪ್ ಅಂದರೆ ಗಂಟುಗಳು ಯಂಗರ್ ಪಾಪ್ಯುಲೇಷನಲ್ಲಿ ಬರೋ ಗಂಟುಗಳೇ ಬೇರೆ, ವಯಸ್ಸಾದವರಲ್ಲಿ ಬರೋ ಗಂಟುಗಳೇ ಬೇರೆ. ಈಗ 20-30 ವರ್ಷಗಳಲ್ಲಿ ಬರೋ ಹೆಣ್ಣು ಮಕ್ಕಳಲ್ಲಿ ಬರೋ ಬ್ರೆಸ್ಟ್ ಲಂಪ್ಸ್ ಏನಿದೆ, ಬ್ರೆಸ್ಟಲ್ಲಿ ಬರೋ ಗಂಟುಗಳು, ಅದು ಕ್ಯಾನ್ಸರ್ ಇಲ್ಲದೇ ಇರೋ ಚಾನ್ಸ್ ಜಾಸ್ತಿ ಇರ್ತದೆ. ಅದೇ ಗಂಟುಗಳು 60-70 ವರ್ಷದಲ್ಲಿ ಮೆನ್ಸಸ್ ಎಲ್ಲ ಸ್ಟಾಪ್ ಆದಮೇಲೆ ಬರುವಂಥ ಗಂಟುಗಳಲ್ಲಿ ಕ್ಯಾನ್ಸರ್ ಇರೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಅದು ವ್ಯತ್ಯಾಸ ಇರ್ತದೆ. ಸೊ ಅದಕ್ಕೆ ನೀವು ಈ ಥರ ಗಂಟುಗಳಾದರೆ ಇಮಿಡಿಯೇಟ್ ಡಾಕ್ಟರ್ನ ಕಾಣಬೇಕು. ಅದಲ್ಲದೆ ಈಗ ಕೆಲವೊಬ್ರಿಗೆ ಮೆನ್ಸ್ಟ್ರಲ್ ಡಿಸ್ಟರ್ಬೆನ್ಸಸ್ ಇರ್ತದೆ. ಈಗ ಜನರಲಿ ನಮಗೆ ಮೆನ್ಸಸ್ 40 to 50 ಇಯರ್ಸ್ಗೆ ಸ್ಟಾಪ್ ಆಗ್ತದೆ. ಬಟ್ ಕೆಲವೊಬ್ಬರಿಗೆ 50, 55, 60 ವರ್ಷ ತನಕನೂ ಮೆನ್ಸಸ್ ಆಗ್ತಾ ಇರ್ತದೆ, ಅದು ಸ್ಟಾಪ್ ಆಗಲ್ಲ, ಇರೆಗ್ಯುಲರ್ ಆಗಿರ್ತದೆ. ಈ ಥರ ಇದ್ದಾಗ ಅದು ಕ್ಯಾನ್ಸರ್ ಇರೋ ಚಾನ್ಸ್ ಕೂಡ ಇರ್ಬೋದು. ಸೊ ಇದೆಲ್ಲ ಕಾಮನ್ ಸಿಮ್ಟಮ್ಸ್ ಕ್ಯಾನ್ಸರ್ಗೆ. ಈಗ ಇರ್ರೆಗ್ಯುಲರ್ ಬವೆಲ್ ಹ್ಯಾಬಿಟ್ಸ್ ಕೂಡ ಹೇಳ್ತೇವೆ. ಅಂದರೆ ಕೆಲವೊಬ್ಬರಿಗೆ ಮೋಷನ್ ಆಗಬೇಕಾದ್ರೆ ತುಂಬ ಡಯರಿಯಾ ಆಗೋದು, ಕೆಲವೊಬ್ಬರಿಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇರ್ತದೆ. ಅಂದರೆ ಮೋಷನ್ ಆಗ್ತಾ ಇಲ್ಲ, 2 ದಿನ ಆಯಿತು, 3 ದಿನ ಆಯಿತು, ಆಗ್ತಾ ಇಲ್ಲ. ಈ ಥರ ಎಲ್ಲ ಆಗ್ತಾ ಇದ್ದಾಗ ನಿಮಗೆ ಅಲ್ಸರೇಟಿವ್ ಅಂದರೆ ಬವೆಲಲ್ಲಿ ಪ್ರಾಬ್ಲಮ್ ಇರೋದು, ದೊಡ್ಡ ಕರಳು ಚಿಕ್ಕ ಕರಳಲ್ಲಿ ಪ್ರಾಬ್ಲಮ್ ಇರೋ ಚಾನ್ಸ್ ಇರ್ತದೆ. ಅದನ್ನು ತೋರಿಸೋದು ಒಳ್ಳೆಯದು. ಸೊ ಇದೆಲ್ಲ ಕಾಮನ್ ಸಿಮ್ಟಮ್ಸ್ ಆಫ್ ಕ್ಯಾನ್ಸರ್. ಬಟ್ ಈಚ್ ಕ್ಯಾನ್ಸರಲ್ಲಿ ತುಂಬ ಬೇರೆ ಬೇರೆ ಇರ್ತದೆ. ಅಂದರೆ ನಾನೀಗ ಬೇರೆ ಕ್ಯಾನ್ಸರ್ಸ್ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ನಿಮಗೆ ಬ್ರೆಸ್ಟ್ ಇರಲಿ, ಬಾಯಿ ಕ್ಯಾನ್ಸರ್ ಇರಲಿ, ಈಗ ಸಾರ್ಕೋಮಾ ಬೋನಲ್ಲಿ ಬರುವಂಥ ಕ್ಯಾನ್ಸರ್ಗೆ ಸಾರ್ಕೋಮಾ ಅಂತೇವೆ. ಅದೇ ವೇ ದೇ ಪ್ರೆಸೆಂಟ್ ಈಸ್ ಡಿಫ್ರೆಂಟ್. ಅವರು ಸ್ವಲ್ಪ ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡೋ ಚಾನ್ಸ್ ಇರ್ತದೆ. ಮತ್ತು ಇದು ಕೂದಲೆಲ್ಲ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ಈ ಕ್ಯಾನ್ಸರಲ್ಲಿ ಕೂದಲು ಹೋಗೋದು ಅಂತ ಹೇಳಿದ್ರೆ ಇಟ್ ಈಸ್ ವೆನ್ ದೇ ಆರ್ ಟೇಕಿಂಗ್ ಇಂಜೆಕ್ಷನ್ಸ್, ಕೀಮೊಥೆರಪಿ ಅಂತ ಏನು ತೊಗೊಳ್ತೇವೆ ಆ ಟೈಮಲ್ಲಿ ಕೂದಲು ಉದುರೋ ಚಾನ್ಸ್ ಇರ್ತದೆ. ಯಾಕೆಂದರೆ ಕ್ಯಾನ್ಸರ್ ಡ್ರಗ್ಸ್ ಏನಿದೆ ನಾವು ನಾರ್ಮಲ್ ಇಂಜೆಕ್ಷನ್ಸ್ ಹೇಗೆ ಕೊಡ್ತೇವೆ, ಸೆಲೈನ್ ಬಾಟಲೆಲ್ಲ ಹಾಕಿ ಆ ಥರ ಕೊಡುವಂಥ ಇಂಜೆಕ್ಷನ್ಸ್. ಅಂದರೆ ಅದಕ್ಕಿಂತ ಡ್ರಗ್ಸ್ ಕೊಡೋಕ್ಕಿಂತ ಮುಂಚೆ ಕೂದಲು ಉದುರಿದ್ರೆ ಅದು ಕ್ಯಾನ್ಸರ್, ಅದು ಕೂಡ ಉದುರೋ ಚಾನ್ಸ್ ಇರ್ತದೆ. ಬಟ್ ದಟ್ ಈಸ್ ಇನ್ ಲಾಸ್ಟ್ ಸ್ಟೇಜ್. ಆವಾಗ ನಿಮಗೆ ವೆಯ್ಟ್ ಲಾಸ್ ಆಗಿ ಕೆಕೆಕ್ಸಿಕ ಅಂದರೆ ನಿಮಗೆ ಊಟ ಸೇರ್ತಾ ಇರಲ್ಲ, ಆ ಟೈಮಲ್ಲಿ ನಮಗೆ ಆಗೋ ಡೆಫಿಷಿಯನ್ಸಿಯಿಂದ, ವೈಟಮಿನ್ಸ್ ಡೆಫಿಷಿಯನ್ಸಿಯಿಂದ ಕೂದಲು ಉದುರೋ ಚಾನ್ಸ್ ಇರ್ತದೆ. ಬಟ್ ಕೂದಲು ಉದುರೋರಿಗೆಲ್ಲ ಕ್ಯಾನ್ಸರ್ ಇದೆ ಅಂತ ಅಲ್ಲ. ಕೂದಲಿಗೆ ಮೇಯ್ನಾಗಿ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಕೂದಲು ಉದುರೋದಂದರೆ ಮೇಯ್ನ್ಲಿ ಕೀಮೊಥೆರಪಿ ರಿಲೇಟೆಡ್ ಇದರಿಂದ ಆಗೋದು. ಅದು ಯಾಕೆ ಆಗ್ತದೆ ಅಂದರೆ ನಾವು ಇಂಜೆಕ್ಷನ್ಸ್ ಕೊಟ್ಟಾಗ ಕ್ಯಾನ್ಸರ್ ಸೆಲ್ಸ್ ಅಷ್ಟೇ ಅಲ್ಲದೆ ಬೇರೆ ಸೆಲ್ಸ್ ಮೇಲೆ ಆ್ಯಕ್ಟ್ ಆಗ್ತದೆ ಇಂಜೆಕ್ಷನ್ಸ್, ಆ ಕ್ಯಾನ್ಸರ್ ಡ್ರಗ್. ಸೊ ಹಾಗೇನಾಗ್ತದೆ, ಅದಕ್ಕೆ ಒಂದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತದೆ, ಸ್ವಲ್ಪ ಏನಾದರೂ ಇದ್ದೇ ಇರ್ತದೆ. ಸೊ ಆ ಥರ ಸೈಡ್ ಎಫೆಕ್ಟ್ಸಲ್ಲಿ ಕೂದಲು ಹೋಗೋದು ಕೂಡ ಒಂದು ಸೈಡ್ ಎಫೆಕ್ಟ್ ಆಫ್ ಇಂಜೆಕ್ಷನ್ಸ್. ಮೇನ್ಲಿ ಇಟ್ ಈಸ್ ಕೀಮೊಥೆರಪಿ ಡ್ರಗ್. ಓಕೆ. ಅದು ಮತ್ತೆ ಕಂಪ್ಲೀಟ್ ಬರ್ತದೆ. ಇಟ್ ಈಸ್ ನಾಟ್ ಪರ್ಮನೆಂಟ್. ಜನರಲಿ 6 months to 1 year ಒನ್ಸ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ವಾಪಸ್ ಕೂದಲು ಬರ್ತದೆ. ಸೊ ಈ ಎಂಗೇಜಲ್ಲೂ ಕೂಡ ಬರುತ್ತೆ ಸರ್, ಅದು ಹೇಗೆ ಅಂತೇಳಿ? ಕ್ಯಾನ್ಸರ್ ಈಗ ನಾನು ಒಬ್ಬರು ಪೇಷಂಟ್ ರೀಸೆಂಟಾಗಿ ಆಪ್ರೇಟ್ ಮಾಡಿದೆ. 12 ವರ್ಷ ಹುಡುಗಿಗೆ ನನಗೆ ಆಪ್ರೇಟ್ ಮಾಡಿದೆ ಇನ್ ಲಾಸ್ಟ್ 2 weeks ಬ್ಯಾಕ್. ಓಕೆ. ಅವರಿಗೆ ಕ್ಯಾನ್ಸರ್ ಇತ್ತು, ಪ್ರಾಪರ್ ಕ್ಯಾನ್ಸರ್. ಓಕೆ. ಸೊ ಎಂಗೇಜಲ್ಲಿ ಕೂಡ ಇನ್ನು ಲಾಸ್ಟ್ ಮಂತ್ ಒಂದು 23-year-old ಗರ್ಲ್ ಐ ಆಪ್ರೇಟೆಡ್. ದಟ್ ಈಸ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಇದು ಮೊನ್ನೆ ಮಾಡಿರೋದು ಓವೇರಿಯನ್ ಕ್ಯಾನ್ಸರ್, ಹೊಟ್ಟೆ ಒಳಗಡೆ ಓವರಿಲಿ ಇರೋವಂಥ ಕ್ಯಾನ್ಸರ್. ಸೊ ಈ ಥರ ಕ್ಯಾನ್ಸರ್ಸು ಜನರಲಿ ಏನಾಗ್ತದೆ, ಜೆನೆಟಿಕ್ ರಿಲೇಟೆಡ್ ಇರೋ ಚಾನ್ಸ್ ಇರ್ತದೆ. ಅಂದರೆ ನಾವು ಫ್ಯಾಮಿಲಿಲಿ ಕ್ಯಾನ್ಸರ್ ಹಿಸ್ಟ್ರಿ ಇದ್ದರೆ ಅದು ನಮಗೆ ಬರೋ ಎಂಗೇಜಲ್ಲಿ ಬರೋ ಚಾನ್ಸ್ ಜಾಸ್ತಿ. ಇಲ್ಲ ಕೆಲವೊಂದು ಸರಿ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಂದ್ರೂ ಅವರಲ್ಲೇ ಬಾಡಿಲೇ ನಮ್ಮ ಜೀನ್ಸ್ ಮ್ಯುಟೇಷನ್ಸ್ ಎಲ್ಲ ಆಗಿದ್ದರೆ ಅದು ಬರೋ ಚಾನ್ಸ್ ಜಾಸ್ತಿ. ಸೊ ಈ ಥರ ಎಂಗೇಜ್ ಕ್ಯಾನ್ಸರ್ಸ್ ಆರ್ ಜನರಲಿ ರಿಲೇಟೆಡ್ ಟು ಜೆನೆಟಿಕ್ ಡಿಸೀಸಸ್. ಸೊ ಆ್ಯಂಡ್ ಈ ಪೇಷಂಟ್ಸಲ್ಲಿ ಒಂದು ಕ್ಯಾನ್ಸರ್ ಅಲ್ಲ, ಮಲ್ಟಿಪಲ್ ಕ್ಯಾನ್ಸರ್ ಬರೋ ಚಾನ್ಸ್ ಕೂಡ ಇರ್ತದೆ. ಅಂದರೆ ಈಗ ಒಬ್ಬರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಇನ್ನೊಂದ್ಸರಿ ಹೊಟ್ಟೆ ಸ್ಟೊಮಕ್ ಕ್ಯಾನ್ಸರ್ ಬರ್ಬೋದು, ಕೊಲಾನ್ ಕ್ಯಾನ್ಸರ್ ಬರ್ಬೋದು, ಹೀಗೆ 2-3 ಕ್ಯಾನ್ಸರ್ ಬರೋ ಚಾನ್ಸ್ ಕೂಡ ಇರ್ತದೆ. ಸೊ ಅದನ್ನು ನಾವು ನೋಡ್ತಾ ಇರಬೇಕು. ಸೊ ಅದನ್ನು ನಾವು ನೋಡ್ತೇವೆ ಪೇಷಂಟ್ ಕಮ್. ಅಲ್ಲ, ತುಂಬ ಪೇಷಂಟ್ಸ್ ನನಗೆ ನಾಟಿ ವೈದ್ಯರ ಹತ್ರ ಹೋಗಿ ಎಲ್ಲ ಬರ್ತಾರೆ. ಇದಕ್ಕೆ ನಾಟಿ ವೈದ್ಯರ ಟ್ರೀಟ್ಮೆಂಟ್ ಅದು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳೋದು ಕಷ್ಟ. ಬಟ್ ನಾನು ನಿಮಗೆ ಹೇಳಿದ ಪ್ರಕಾರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಕೆಲವೊಂದು ಡ್ರಗ್ಸಲ್ಲಿ, ಈವನ್ ಕ್ಯಾನ್ಸರ್ ಡ್ರಗ್ಸ್ ನಾವೇನು ಸೈಕ್ಲೋಪಾಸ್ಮೈಡ್ ಅಂತ ಹೇಳ್ತೇವೆ, ಆ ಥರ ಪ್ಲಾಟಿನಮ್ಸ್ ಅಂತ ಹೇಳಿ ಕೆಲವೊಂದು ಇಂಜೆಕ್ಷನ್ಸ್ ಬರ್ತದೆ, ಅದೆಲ್ಲ ಸಸ್ಯಗಳಿಂದನೇ ತೆಗೆಯೋದು. ಓಕೆ. ಈಗ ನಾಟಿ ಅಂದ್ಗಳು ಅವರು ಕೆಲವೊಂದು ಡ್ರಗ್ಸ್ ಕೊಡ್ಬೋದು, ಅದು ನನಗೆ ಅನುಭವ ಇಲ್ಲ. ಬಟ್ ಅದರಲ್ಲಿ ಕೂಡ ಕೆಲವೊಂದು ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್ ಮೆಡಿಕೇಶನ್ಸ್ ಇರ್ಬೋದು. ಬಟ್ ಆಲ್ವೇಸ್ ನೀವು ಯಾವುದೇ ಒಂದು ಡ್ರಗ್ ತೊಗೊಂಡು ನಿಮಗೆ ಗೊತ್ತಿರಬೇಕಲ್ಲ ಎಷ್ಟು ನೀವು ತೊಗೊಳ್ತಾ ಇದ್ದೀರಾ, ಡೋಸೇಜ್ ಗೊತ್ತಿರಬೇಕು. ಅದೆಲ್ಲ ನಾವು ವಿ ಕಾಂಟ್ ಮೆಷರ್ ದೇರ್.
ಬಟ್ ಈ ಥರ ಕೇಳಿದರೆ ಕ್ಯಾನ್ಸರ್ನ ಅವಾಯ್ಡ್ ಮಾಡಲಿಕ್ಕೆ ನಿಮ್ಗೆ ಆಗಲೇ ಹೇಳಿದೆ ನಾವು ವಿಟಮಿನ್ ಸಿ ಇರುವಂಥ ಸಸ್ಯಗಳನ್ನು ಊಟದಲ್ಲಿ ನಾವು ಪದ್ಧತಿಗಳನ್ನ ಅಳವಡಿಕೆ ಮಾಡ್ಕೋಬೇಕಾಗ್ತದೆ, ಸೊಪ್ಪು ತರಕಾರಿ ತಿನ್ನಬೇಕಾಗ್ತದೆ, ಹಣ್ಣುಗಳು ತಿನ್ನಬೇಕಾಗ್ತದೆ. ಅದು ಎಲ್ಲ ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ದಟ್ ಈಸ್ ಎ ಗುಡ್ ಥಿಂಗ್ ಆಫ್ಟರ್ ಟೇಕಿಂಗ್ ಟ್ರೀಟ್ಮೆಂಟ್. ಸೊ ಮೈನ್ ಟ್ರೀಟ್ಮೆಂಟ್ ಕ್ಯಾನ್ಸರಲ್ಲಿ ದೆರ್ ಆರ್ ಮೆನಿ ಟ್ರೀಟ್ಮೆಂಟ್ಸ್. ಅದರಲ್ಲಿ ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್ ಥೆರಪಿ, ಟಾರ್ಗೆಟೆಡ್ ಥೆರಪಿ ಆ್ಯಂಡ್ ಇಮ್ಯುನೋಥೆರಪಿ, ಈ ಥರ 5 ಟ್ರೀಟ್ಮೆಂಟ್ಸ್ ಇದೆ. ನಾನು ಹೇಳಿದ ಪ್ರಕಾರ ನಿಮಗೆ ಸಾಲಿಡ್ ಟ್ಯೂಮರ್ಸ್ ಬಂದರೆ ಅವರಿಗೆ ಸರ್ಜರಿ ಇದೆ ಮೈನ್ ಟ್ರೀಟ್ಮೆಂಟ್, ಅಂದರೆ ಆಪರೇಷನ್ ಮಾಡಿ ಆ ಜಾಗನ ತೆಗೆಯೋದು. ಇನ್ನು ಉಳಿದಿದ್ದ ಟ್ರೀಟ್ಮೆಂಟ್ ಏನಿದೆ ಅದನ್ನು ನಾವು ಬೇರೆ ಕ್ಯಾನ್ಸರ್ ವಾಪಸ್ ಬರದೇ ಇರೋ ಥರ ನಾವು ಅವಾಯ್ಡ್ ಮಾಡಲಿಕ್ಕೆ ಕೊಡುವಂಥ ಟ್ರೀಟ್ಮೆಂಟ್. ಅದು ಬೇರೆ ಎಲ್ಲ ಅಡಿಷ್ನಲ್ ಟ್ರೀಟ್ಮೆಂಟ್ಸು ನಾವೀಗ ತುಂಬ ಪೇಷಂಟ್ಸ್ ಬರ್ತಾರೆ. ಈಗ ನಾವು ಕೆಲವೊಂದು ಟೆಸ್ಟ್ಗಳು ಮಾಡಿದ್ದಾರೆ. ಈಗ ಅರಿಶಿನ ಎಲ್ಲ ತಿಂತೀವಲ್ಲ, ಅದರಲ್ಲಿ ಕೂಡ ಆಂಟಿ ಕ್ಯಾನ್ಸರ್ ಸ್ವಲ್ಪ ಎಫೆಕ್ಟ್ ಇದೆ ಅಂತಲೂ ಟೆಸ್ಟ್ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ಹೇಳಿದೆ ನಾನು ವಿಟಮಿನ್, ಈಗ ನಿಂಬೆಹಣ್ಣು ಅಥವಾ ಸಿಟ್ರಸ್ ಫ್ರೂಟ್ಸ್ ತಿಂದರೆ ವಿಟಮಿನ್ ಸಿ ಆ್ಯಂಡ್ ಇ ಇರ್ತದೆ, ಅದನ್ನು ತೊಗೊಂಡ್ರೆ ವಿಟಮಿನ್ ಎ ಇರುವಂಥ ಫುಡ್ಸ್ ತಿಂದರೆ, ಅಂದರೆ ಕ್ಯಾರೆಟ್ ಎಲ್ಲ ಆ ಥರ ಅದರಲ್ಲಿ ವಿಟಮಿನ್ ಎ ಇದೆ, ಅದರಲ್ಲಿ ಕೂಡ ಕ್ಯಾನ್ಸರ್ನ ಅವಾಯ್ಡ್ ಮಾಡಲಿಕ್ಕೆ ಚಾನ್ಸಸ್ ಅಂತ ಟೆಸ್ಟ್ ಮಾಡಿದ್ದಾರೆ. ಸೊ ಹಾಗೆ ಬೇರೆ ಬೇರೆ ಪದ್ಧತಿಯಲ್ಲಿ ಕೆಲವೊಂದು ಮೆಡಿಕೇಶನ್ಸಲ್ಲಿ ಅದು ಕೂಡ ವರ್ಕ್ ಆಗ್ಬೋದು. ಓಕೆ. ಬಟ್ ತುಂಬ ಪೇಷಂಟ್ಸ್ ನನಗೆ ಬರ್ತಾರೆ, ಈ ಲಕ್ಷ್ಮಣ್ ಫ್ರೂಟ್ ಫಲ ತಿಂದೆ ಲಕ್ಷ್ಮಣ ಫಲ ಇದೆ ಅಂತ, ಅದು ಹೇಗೆ ವರ್ಕ್ ಆಗ್ತದೆ ಅಂತ ನೋ ಸ್ಟಡಿ, ಐ ಕಾಂಟ್ ಸೇ ಆನ್ ದಟ್. ತುಂಬ ಜನ ಹೇಳ್ತಾರೆ, ತುಂಬ ಪೇಷಂಟ್ಸ್ ಬರ್ತಾರೆ ಸರ್ ಅದು ತಿನ್ನಲ್ಲ ಅಂತ. ಐ ವಿಲ್ ನಾಟ್ ಸೇ ನೋ. ಕ್ಯಾನ್ಸರ್ಗೆ ಮದ್ದು ಅಲ್ಲ, ನೀವು ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅದು ಅಡಿಷನಲ್ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ತೊಂದರೆ ಇಲ್ಲ. ಬಟ್ ಯು ಹ್ಯಾವ್ ಟು ಸೀ ದಟ್. ಹಳ್ಳಿ ಕಡೆಗೆ ಹೋದಾಗ ಲಕ್ಷ್ಮಣ ಫ್ರೂಟ್ ಈಸ್ ಮೇನ್ ಫಾರ್ ಕ್ಯಾನ್ಸರ್ ಅಂತ ತಿಂದ್ರೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಯಾವ ಸ್ಟಡಿನೂ ಆಗಿಲ್ಲ. ಓಕೆ, ತಿನ್ಬೋದು ನೀವು ಲಕ್ಷ್ಮಣ ಫ್ರೂಟ್, ಸೀತಾಫಲ ಎಲ್ಲ ತಿನ್ಬೋದು, ಏನು ತೊಂದರೆ ಇಲ್ಲ. ಓಕೆ. ಇದು ನನ್ನ ಕ್ಯೂರಿಯಾಸಿಟಿ ಕೇಳುವಂಥದ್ದು, ಕೆಲವರು ನಾನು ದಿನಕ್ಕೆ 2 ಪ್ಯಾಕೆಟ್ 3 ಪ್ಯಾಕೆಟ್ ಸಿಗರೇಟ್ ಸೇರ್ತೀನಿ, ಏನೂ ಆಗಿಲ್ಲ ಈ ಥರ ತುಂಬ ಪೇಷಂಟ್ಸ್ ಬರ್ತಾರೆ. ಓಕೆ, ಸಿಗರೇಟ್ ಕ್ಯಾನ್ಸರ್ ನಾನು ಹೇಳಿದೆ ನಿಮಗೆ, ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಸಿಗರೇಟ್. ಬಟ್ 1-to-1 ಅಸೋಸಿಯೇಷನ್ ಅಂತ ಪ್ರೂವ್ ಆಗಿಲ್ಲ. ಅಂದರೆ ಸಿಗರೇಟೇ ಸೇದಿದ ಕೂಡಲೇ ಇದು ಕ್ಯಾನ್ಸರ್ 100% ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು 100 ಜನ ಸಿಗರೇಟ್ ಸ್ಮೋಕರ್ಸ್ ತೊಗೊಂಡ್ರೆ ಅದರಲ್ಲಿ ಕೆಲವೊಬ್ಬರಿಗೆ ಮಾತ್ರ 50-70% ಅವರಿಗೆ ನಮಗೆ ಕ್ಯಾನ್ಸರ್ಸ್ ನೋಡ್ಲಿಕ್ಕೆ ಚಾನ್ಸ್ ಇರ್ತದೆ. ಈಗ ಈವನ್ 100 ಕ್ಯಾನ್ಸರ್ ಪೇಷಂಟ್ಸ್ ತೊಗೊಂಡ್ರೆ ಅದರಲ್ಲಿ 70 ಪೇಷಂಟ್ಸ್ ಮಾತ್ರ ಸ್ಮೋಕರ್ಸ್ ಇರ್ತಾರೆ, ಇನ್ನು 30 ಜನ ಇರಲ್ಲ. ಬಟ್ ಏನಾಗ್ತದೆ, ಸಿಗರೇಟ್ ಸ್ಮೋಕಿಂಗಲ್ಲಿ ತುಂಬ ಕ್ಯಾನ್ಸರ್ ಕಾರಣ ಆಗಿರುವಂಥ ಕೆಲವೊಂದು ಅದರಲ್ಲಿ ಅಂಶಗಳಿರ್ತದೆ. ಈಗ ಬೆನ್ಝೀನ್ ಅಂತ ಬರ್ತದೆ ಕೆಲವೊಂದು, ಅದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ. ಓಕೆ, ಅದರಲ್ಲಿ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ ಅಂತ ಪ್ರೂವ್ ಆಗಿದೆ. ಕ್ಯಾನ್ಸರ್ ಸಿಗರೇಟ್ ಸೇದವರಲ್ಲಿ ಬಂದಿಲ್ಲ ಅಂದರೆ ದೇ ಆರ್ ಲಕ್ಕಿ. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್, ನಮಗೆ ಬರೋ ಕ್ಯಾನ್ಸರ್ ಪೇಷಂಟ್ಸ್ಗೆ ಸಿಗರೇಟ್ ಲಿಂಕ್ ಇದ್ದೇ ಇರ್ತದೆ. ಈವನ್ ಸಿಗರೇಟಿಂದ ಬ್ಲ್ಯಾಡರ್ ಕ್ಯಾನ್ಸರ್ ಬರ್ತದೆ. ವೆನ್ ಯು ಸ್ಟಡಿ ಬ್ಲ್ಯಾಡರ್ ಕ್ಯಾನ್ಸರ್, ಬ್ಲ್ಯಾಡರ್ ಇರೋದು ಹೊಟ್ಟೆ ಒಳಗಡೆ ಎಲ್ಲೋ ಕೆಳಗಡೆ. ನಾವು ಸಿಗರೇಟ್ ಸೇದೋದು ಜನ ಮೇಲೆ ಬಾಯಲ್ಲಿ ಸೇರ್ತಾರೆ. ಜನರಲಿ ಇದ್ರ ಲಿಂಕ್ ಆಗೋದು, ಸಿಗರೇಟ್ ಸ್ಮೋಕ್ ಹೋಗೋದು ಅನ್ನನಾಳಕ್ಕೆ, ಬಾಯ ಒಳಗಡೆ, ಲಂಗ್ಸ್ಗೆ ಹೋಗ್ತದೆ. ಬಟ್ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್ ಮತ್ತು ಬ್ಲ್ಯಾಡರ್ ಕ್ಯಾನ್ಸರ್ಸ್ ಅದು ಕೂಡ ಸಿಗರೇಟ್ ಸ್ಮೋಕರ್ಸಲ್ಲಿ ಜಾಸ್ತಿ ಕಾಣೋದು. ಯಾಕೆ ಅಂದರೆ ಸಿಗರೇಟ್ ಸ್ಮೋಕ್ ಮಾಡಿದ್ಮೇಲೆ ಅದರಲ್ಲಿರೋ ಕೆಮಿಕಲ್ಸ್ ಏನಿದೆ ಅದು ಬ್ಲಡ್ಡಲ್ಲಿ ಎಂಟ್ರಾಗಿ ಬೇರೆ ಬೇರೆ ಆರ್ಗನ್ಸ್ಗೆ ಅಫೆಕ್ಟ್ ಮಾಡ್ತದೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್, ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಸ್ಮೋಕಿಂಗ್. ದೇರ್ ಇಸ್ ನೋ ಡೌಟ್ ಇನ್ ದ್ಯಾಟ್. ಓಕೆ. ಸೊ ಈಗ ಡಾಕ್ಟ್ರು ಅಪರ್ಣನಿಗೆ ಹೋಗುವಾಗ ಅಂತ ಹೇಳಿದ್ರೆ 6 ತಿಂಗಳ ಒಳಗಡೆ ಬದುಕೋದು ಡೌಟ್ ಅಂತೇಳಿ ಹೇಳಿದ್ರಂತೆ. 4th ಸ್ಟೇಜಲ್ಲಿತ್ತು, 6 ತಿಂಗಳ ಬದುಕೋದು ಡೌಟ್ ಅಂತೇಳಿ. 2 ವರ್ಷ ತನಕ ಬದುಕಿದ್ರು ಅಂತ ಹೇಳಿದ್ರೆ ಅಲ್ಲಿ ಅವರು ಮನೆಯಲ್ಲಿ ಅಂತ ಹೇಳಿದ್ರೆ ಆ ತೋರಿಸಿದಂಥ ಪ್ರೀತಿ ಆಗಿರ್ಬೋದು ಅದೆಲ್ಲ ಕಾರಣ ಆಯ್ತಾ ಅನ್ನುವಂಥ ವಿಚಾರದಲ್ಲಿ. ಹೌದು, ಲಂಗ್ ಕ್ಯಾನ್ಸರ್ಲಿ ನಾನು ನಿಮಗೆ ಮೊದಲೇ ಹೇಳಿದೆ, ನಿಮಗೆ ಇದು ಒನ್ ಆಫ್ ದ ಡೇಂಜರಸ್ ಕ್ಯಾನ್ಸರ್ ಇನ್ ದ ಬಾಡಿ ಅಂತ ಕೇಳಿದ್ರಲ್ಲ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಲಂಗ್ ಕ್ಯಾನ್ಸರ್ ಬಂದವ್ರಿಗೆ ನಾವು 6 ತಿಂಗಳಿಂದ ವರ್ಷ ಅಷ್ಟೇ ಅವರಿಗೆ ಸ್ಟೇಜ್ 4ಅಲ್ಲಿ ಇದ್ದವರಿಗೆ ನಾವು ಜನರಲಿ ಟೈಮ್ ಹೇಳೋದು. ಬಟ್ ಇಂಡಿವಿಜುವಲ್ ಪರ್ಸನ್ ಮೇಲೆ ಕೂಡ ಹೋಗ್ತದೆ. ಅಂದರೆ ಈ ಕ್ಯಾನ್ಸರ್ ನಾವು ಏನು ಹೇಳಿದ್ದೇವೆ, ಒಬ್ಬರು ಪರ್ಸನ್ ಹೇಗಿದೆ, ವೆದರ್ ದೇರ್ ಇಮ್ಯುನಿಟಿ ಇಸ್, ಹೌ ದ ಇಮ್ಯುನಿಟಿ ಇಸ್ ದೇರ್, ಆ್ಯಂಡ್ ನೀವು ಹೇಳಿದ ಸೈಕಲಾಜಿಕಲ್ ಸಪೋರ್ಟ್ಸ್, ಹೌ ವಾಟ್ ಈಸ್ ದ ಫುಡ್ ದೇ ಆರ್ ಟೇಕಿಂಗ್, ಹೌದು ಕೌನ್ಸಿಲಿಂಗ್ ಎಲ್ಲ ಇರ್ತದೆ. ಆ್ಯಂಡ್ ಈವನ್ ಕ್ಯಾನ್ಸರ್ ಡ್ರಗ್ಸ್, ಶಿ ಮೇ ಬಿ ಆನ್ ಟ್ರೀಟ್ಮೆಂಟ್, ಅದರ ಎಫೆಕ್ಟ್ಸ್ ಕೂಡ ಇರ್ತದೆ. ಸಮ್ ಕ್ಯಾನ್ಸರ್ಸ್ ರೆಸ್ಪಾಂಡ್ ವೆಲ್ ಟು ಸಮ್ ಪೇಷಂಟ್ಸ್. ಓಕೆ.
ನಿಮಗೆ ಒಂದು ಡ್ರಗ್ ನಿಮಗೆ ಈಗ ಇನ್ಸುಲಿನ್ ಕೆಲವೊಂದು ಪೇಷಂಟ್ಸಲ್ಲಿ ಶುಗರ್ಗೆ ಇನ್ಸುಲಿನ್ ಕೆಲವೊಬ್ಬರಿಗೆ ವರ್ಕ್ ಆಗ್ತದೆ 6 ಡೋಸಲ್ಲಿ, ಸೇಮ್ ಡೋಸ್ ಇನ್ನೊಬ್ಬ ಪೇಷಂಟ್ಗೆ ವರ್ಕ್ ಆಗಲ್ಲ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಪೇಷಂಟ್ ಬಾಡಿ ಆಲ್ಸೋ. ಸೊ ಹಾಗಿದ್ದಾಗ ಅವರು 2 years ತನಕ ಹೋಗೋ ಚಾನ್ಸ್ ಇದೆ. ಈಗ ನನಗೆ ಒಬ್ಬರು ಪೇಷಂಟ್ ಇದ್ದಾರೆ, ಕಿಡ್ನಿ ಕ್ಯಾನ್ಸರ್ ಸ್ಟೇಜ್ 4 ಅಲ್ಲಿರೋರು, 4 ವರ್ಷ ಆಗಿದೆ ಟ್ರೀಟ್ಮೆಂಟ್ ತೊಗೊಂಡು. ಈಗ ಈಸ್ ಗುಡ್, ಈಸ್ ಕಮ್ ಟುಡೇ, ಇವತ್ತು ಬಂದಿದ್ದಾರೆ. ಇಮ್ಯುನೋಥೆರಪಿ ಅಂತ ಬರ್ತದೆ ಈಗ, ಅದು ಇಮ್ಯುನೋಥೆರಪಿ ತೊಗೊಂಡ್ಮೇಲೆ ಕ್ಯೂರ್ ಆಗಿ, ಅಂದರೆ ಈಗ ಎಲ್ಲೂ ಡಿಸೀಸ್ ಇಲ್ಲ, ಕಾಣ್ತಾ ಇಲ್ಲ ಬಾಡಿಲಿ. ಓಕೆ ಓಕೆ. ಸೊ ಹಾಗೆ ಇರೋ ಚಾನ್ಸ್ ಕೂಡ ಇದೆ. ಬಟ್ ಅವರಿಗೆ ಕೂಡ ನಾವು ಜನರಲೈಸ್ ಮಾಡಿ ಕೇಳಿದಾಗ ಹೇಳೋದು 6 months 1 year ಇರೋ ಚಾನ್ಸ್ ಇರ್ತದೆ ಅಂತ ಹೇಳ್ತೇವೆ. ಯಾಕೆಂದರೆ ಈಚ್ ಪೇಷಂಟ್ ಈಸ್ ಡಿಫ್ರೆಂಟ್. ಓಕೆ. ಸೊ ಹಾಗಾಗಿ ಅಪರ್ಣ ಅವರು ಶಿ ಈಸ್ ಲಕ್ಕಿ, ಶಿ ಹ್ಯಾಸ್ ಸ್ಪೆಂಟ್ another 1 year extra with us. But in that way, we are not lucky, we lost her. So we have our memories with us. ಚಿಕ್ಕವರಿದ್ದಾಗಿಂದ ಅವರು ನೋಡಿ ಬಂದಿರೋದು. ಗುಡ್. ಅಂದರೆ ಲಾಸ್ಟ್ ಕಡೆಯ ದಿನದವರೆಗೂ ಆಕ್ಟಿವ್ ಆಗಿದ್ರು ಅಂತ ಹೇಳಿ ಕೇಳ್ಪಟ್ವಿ ಸರ್. ಅಂದರೆ ಆಕ್ಟಿವ್ ಆಗಿರೋಕೆ ಆಗುತ್ತೆ, ಅದರಲ್ಲಿ ವೀಕ್ನೆಸ್ ಹತ್ರ? ಅದೇ ನಾನು ಹೇಳ್ತಿರೋದು, ಪರ್ಸನ್ ಮೇಲೆ ಹೋಗ್ತದೆ ಆ್ಯಂಡ್ ಟೈಪ್ ಆಫ್ ಕ್ಯಾನ್ಸರ್ಸ್ ಮೇಲೂ ಹೋಗ್ತದೆ. ಓಕೆ. ಕೆಲವೊಂದು ಕ್ಯಾನ್ಸರ್ಸ್ ಲೋ ಗ್ರೇಡ್ ಕ್ಯಾನ್ಸರ್ಸ್, ನಾಟ್ ದಟ್ ಅಗ್ರೆಸಿವ್ ಕ್ಯಾನ್ಸರ್ಸ್ ಇರ್ತದೆ. ಅಂದರೆ ಲೋ ಗ್ರೇಡ್ ಕ್ಯಾನ್ಸರ್ಸ್ ಇದ್ದರೆ ನಿಮಗೆ ಕ್ಯಾನ್ಸರ್ ಬಾಡಿಲಿ ಇರ್ತದೆ, ಬಟ್ ನಿಮಗೆ ಅಷ್ಟು ಅಫೆಕ್ಟ್ ಮಾಡಲ್ಲ. ಅಂದರೆ ನಿಮಗೆ ವೆಯ್ಟ್ ಲಾಸ್ ಆಗೋದು ಅಥವಾ ತುಂಬ ಸುಸ್ತಾಗೋದು, ತಲೆ ಕೂದಲು ಉದುರೋದು, ಆ ಥರ ಎಲ್ಲ ಏನೂ ಆಗಲ್ಲ ಕ್ಯಾನ್ಸರಲ್ಲಿ. ಅದು ಲೋ ಗ್ರೇಡಾಗಿ ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಆ ಥರ ಕ್ಯಾನ್ಸರ್ಸ್ ಕೂಡ ಇರ್ತದೆ. ಆ ನಂತರ ಅಂಡ್ ಹೌ ಟ್ರೀಟ್ಮೆಂಟ್ ಆಲ್ಸೋ, ಶಿ ಈಸ್ ಆನ್ ಟ್ರೀಟ್ಮೆಂಟ್. ಸಮ್ ಡ್ರಗ್ಸ್ ವರ್ಕ್ ವಂಡರ್ಸ್, ದೇ ಡೂ ವಂಡರ್ಸ್. ಕೆಲವೊಂದು ಎರ್ಲೋಟಿನಿಬ್ ಅಂತೆಲ್ಲ ಬರ್ತದೆ, ಜೆಫ್ಟಿನಿಬ್ ಅಂತ ಬರ್ತದೆ. ಈ ಥರ ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ಸ್, ಟಾರ್ಗೆಟೆಡ್ ಥೆರಪಿ, ಅದು ತುಂಬ ಕೆಲವೊಂದು ಪೇಷಂಟ್ಸ್ಗೆ ಏನು ಸಿಂಪ್ಟಮ್ಯಾಟಿಕ್ಕೇ ಇರಲ್ಲ. ಬರಬೇಕಾದ್ರೆ ಅವರು ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಇರೋವಂಥವ್ರು, ಲಂಗ್ ಕ್ಯಾನ್ಸರ್ ಅವರು, ಆಮೇಲೆ ಅವರು ಆ ಡ್ರಗ್ ತೊಗೊಂಡ್ಮೇಲೆ ತುಂಬ ಚೆನ್ನಾಗಿ ಇರ್ತಾರೆ. ಹಾಗೆ ಆಗೋ ಚಾನ್ಸ್ ಇರ್ತದೆ. ಸೊ ಐ ಥಿಂಕ್ ದಟ್ ಮಸ್ಟ್ ಹ್ಯಾವ್ ವರ್ಕ್ ಫಾರ್ ಹರ್. ಓಕೆ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು 6 months 1 yearಗೆ ಬಾಡಿ ಚೆಕಪ್ ಕಂಪ್ಲೀಟ್ ಆಗಿ ಮಾಡೋದು ಒಳ್ಳೇದಂತ ಹೇಳಿ. ಜನರಲಿ ಏನಿರ್ತದೆ, ಕ್ಯಾನ್ಸರ್ ಈಸ್ ಜನರಲಿ ಓಲ್ಡ್ ಏಜ್ಗೆ ಬರುವಂಥ, ಎಲ್ಡರ್ಲಿ ಪೀಪಲ್ಗೆ ಬರುವಂಥ ಪ್ರಾಬ್ಲಮ್. ಫ್ರಮ್ ದ ಏಜ್ ಆಫ್ 35 to 40 years, ಅಂದರೆ ನಾನು ಹೇಳ್ತಾರೆ 50+ ಇದ್ದವ್ರಿಗೆ ಮಾಡೋದು ಒಳ್ಳೆಯದು. ಬಟ್ ಈಗ ಇಂಡಿಯನ್ ಪಾಪ್ಯುಲೇಷನಲ್ಲಿ 40 ವರ್ಷದಿಂದನೇ ನಾವು ಎಲ್ಲ ಟೆಸ್ಟ್ಗಳನ್ನ ಮಾಡಿಸ್ತಾ ಇರೋದು ಒಳ್ಳೆಯದು. ಫ್ರಮ್ ದ ಏಜ್ ಆಫ್ 40 years ಇಯರ್ಲಿ ಚೆಕಪ್ ಮಾಡ್ತಾ ಇರಬೇಕು. ಬ್ಲಡ್ ಟೆಸ್ಟ್ ಇರ್ಬೋದು, ಜನರಲ್ ಚೆಕಪ್, ಬಾಡಿ ಚೆಕಪ್, ಅದರಲ್ಲಿ ಒಂದು ಅಲ್ಟ್ರಾಸೌಂಡ್ ಅಬ್ಡಮನ್, ಹೊಟ್ಟೆ ಚೆಕಪ್ ಮಾಡಲಿಕ್ಕೆ, ಆ್ಯಂಡ್ ಬ್ರೆಸ್ಟ್ ಎಕ್ಸಾಮಿನೇಷನ್ಸ್ ಆ್ಯಂಡ್ ಬ್ರೆಸ್ಟ್ ಮ್ಯಾಮೋಗ್ರಾಮ್. ಇದು ಮಾಡಿದ್ರೆ ನಮಗೆ ಇಯರ್ಲಿ ಅಥವಾ 2 yearly ನಾವು ಮಾಡಿದ್ರೆ ಕ್ಯಾನ್ಸರ್ಸ್ನೆಲ್ಲ ಕಂಡುಹಿಡಿಲಿಕ್ಕೆ ಸಾಧ್ಯ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ರೆಕಮೆಂಡೇಷನ್ ಈಸ್ ಫ್ರಮ್ ದ ಏಜ್ ಆಫ್ 40 years, 40 ವರ್ಷದ ಮೇಲೆ ಬ್ರೆಸ್ಟ್ ಮ್ಯಾಮೋಗ್ರಾಮ್ ಮಾಡಬೇಕಂತ ಇದೆ. ಬ್ರೆಸ್ಟ್ ಕ್ಯಾನ್ಸರ್ಸ್ಗೆ ಎಲ್ಲ ಕ್ಯಾನ್ಸರ್ನೂ ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಡೀ ಬಾಡಿಲಿ ಕ್ಯಾನ್ಸರ್ ಯಾವ್ಯಾವ ಕ್ಯಾನ್ಸರ್ ಬರ್ತದೆ ಅಂತ ಕಂಡುಹಿಡಲಿಕ್ಕೆ, ಎಲ್ಲ ಕ್ಯಾನ್ಸರ್ ಕಂಡುಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಫ್ಯೂ ಕ್ಯಾನ್ಸರ್ಸ್, ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಒಂದು, ಬಾಯಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ಸ್, ಕೋಲಾನ್, ದೊಡ್ಡ ಕರಳು, ಸಣ್ಣ ಕರಳು, ದೊಡ್ಡ ಕರಳು ಕ್ಯಾನ್ಸರ್, ದಿಸ್ ಕಾಲ್ ಕೋಲಾನ್ ಕ್ಯಾನ್ಸರ್ಸ್, ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಸರ್ವಿಕ್ಸ್ ಅಂತ, ಗರ್ಭಚೀಲ, ಗರ್ಭಕಂಠ ಅಂತ ಇರ್ತವೆ, ಅದರದ ಒಂದು ಕ್ಯಾನ್ಸರ್ ಬರ್ತದೆ. ಅದು ಇಂಡಿಯಾದಲ್ಲಿ ಇಟ್ ವಾಸ್ ಒನ್ ಆಫ್ ದಿ ಕಾಮನ್ ಕ್ಯಾನ್ಸರ್ ಇತ್ತು 10 ವರ್ಷದ ಹಿಂದೆ. ಈಗ ಅದು 2nd ಕಾಮನ್ ಕ್ಯಾನ್ಸರ್ ಆಗಿದೆ. ಆ ಗರ್ಭಕಂಠದ ಕ್ಯಾನ್ಸರ್ನ ನಾವು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಹೀಗೆ ಆ್ಯಂಡ್ ಲಂಗ್ ಕ್ಯಾನ್ಸರ್ ಕೂಡ ಲೋ ಡೋಸ್ CT ಸ್ಕ್ಯಾನ್ ಅಂತ ಮಾಡ್ತಾರೆ. ಬರೀ ಎಕ್ಸ್ರೇ ಮಾಡಿದ್ರೆ ಗೊತ್ತಾಗಲ್ಲ, CT ಸ್ಕ್ಯಾನ್ ಬರ್ತದೆ. ಅದು ಕೂಡ ಎಸ್ಪೆಷಲಿ ಸ್ಮೋಕರ್ಸಲ್ಲಿ ಅದನ್ನು ರೆಗ್ಯುಲರಾಗಿ ಮಾಡ್ತಾ ಇರಬೇಕು. ಜನರಲ್ ಪಾಪ್ಯುಲೇಷನ್ ಕೂಡ 40 yearsಯಿಂದ ಸ್ಟಾರ್ಟ್ ಮಾಡಿ ಮಾಡ್ಬೋದು. ಸ್ಕ್ರೀನಿಂಗ್, ದೀಸ್ ಆರ್ ಆಲ್ ದ ಸ್ಕ್ರೀನಿಂಗ್ ಟೆಸ್ಟ್. ಈ 5 ರಿಂದ 6 ಕ್ಯಾನ್ಸರ್ನ ನಾವು ಕಂಡುಹಿಡಲಿಕ್ಕೆ ಸಾಧ್ಯ. ಉಳಿದಿದ್ದ ಕ್ಯಾನ್ಸರ್ನ ನಾವು ರೆಗ್ಯುಲರ್ ಚೆಕಪ್ಪಲ್ಲಿ ಕೆಲವೊಂದ್ಸರಿ ಸಿಮ್ಟಮ್ಸ್, ನಾನು ಏನು ಹೇಳಿದೆ ಆ ಥರ ಸಿಮ್ಟಮ್ಸ್ ಇದೆ, ಎಲ್ಲೇ ಗಂಟುಗಳಿದ್ರೂ ಇಮಿಡಿಯೇಟ್ ಹೋಗಿ ತೋರಿಸಿದ್ರೆ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಒಂದಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ರಿ. ಖಂಡಿತ ನಿಮ್ಗೆ ಏನಾದರೂ ಕ್ಯಾನ್ಸರ್ ಬಗ್ಗೆ ಡೌಟ್ ಇದ್ದರೆ ಅಥವಾ ಏನಾದರೂ ಈ ಥರ ಸಿಮ್ಟಮ್ಸ್ ಕಾಣೋಕ್ಕೆ ಶುರುವಾದರೆ ಖಂಡಿತ ಯು ಕ್ಯಾನ್ ಕಾಂಟ್ಯಾಕ್ಟ್ ಹರೀಶ್, ಡಾಕ್ಟರ್ ಹರೀಶ್. ಇವ್ರದ್ದು ಸರ್ ಅಡ್ರೆಸ್ ಏನಪ್ಪಯ್ಯ? ನಾನು ಇಲ್ಲಿ ನಾನು KMC ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತೇನೆ, KMC ಜ್ಯೋತಿ ಸರ್ಕಲ್. ಆ್ಯಂಡ್ ಮೈ ಕ್ಲಿನಿಕ್ ಈಸ್
ಜಸ್ಟ್ ಬಿಸೈಡ್ ಇನ್ ಕೊಡಿಯಾಲ್ಬೈಲ್ ಎನಪೊಯ ಕೊಡಿಯಾಲ್ಬೈಲ್ ಹಾಸ್ಪಿಟಲ್ ಪಕ್ಕ ಇದೆ ಅಶ್ವಿನಿ ಪಾಲಿಕ್ಲಿನಿಕ್. ಸೊ ಅಲ್ಲಿ ಕೂಡ ಅವೈಲೇಬಲ್ ಇರ್ತಾನೆ. ಓಕೆ. ಡಾಕ್ಟರ್ ಹರೀಶ್ ಅಂತ ಹೇಳಿ ಕೇಳಿದರೆ ಖಂಡಿತವಾಗ್ಲೂ ಹೇಳ್ತಾರೆ. ಸೊ ಒಂದಷ್ಟು ಒಳ್ಳೆ ಮಾಹಿತಿಯನ್ನು ಕೊಟ್ಟರು. ಖಂಡಿತವಾಗ್ಲೂ ನಿಮಗೂ ಕೂಡ ಒಂದಷ್ಟು ನಾಲೆಜ್ ಸಿಕ್ತು ಅಬೌಟ್ ಕ್ಯಾನ್ಸರ್ ಅಂತ ಹೇಳಿದರೆ ಏನು ಯಾವ ರೀತಿ ಬರುತ್ತೆ ಮತ್ತು ಇದಕ್ಕೆ ಯಾರೂ ಕೂಡ ಟೆನ್ಷನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಡಾಕ್ಟರ್ ಹರೀಶ್ ಹೇಳಿದರು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಅಜಯ್. ಥ್ಯಾಂಕ್ ಯು.